ನರೇಂದ್ರ ಮೋದಿಯವರ ಹೇಳಿಕೆಯನ್ನು ನೀವು ಕೂಡ ಗಮನಿಸಿರ್ತೀರಿ. ನಾವು ಸಂಕಷ್ಟದಲ್ಲಿದ್ದೀವಾ, ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅಧೋಗತಿಗೆ ಹೋಗ್ಬಿಟ್ಟಿದ್ಯಾ? ಬೇರೆ ದೇಶದಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಜಾಸ್ತಿ ಮಾಡಿದ್ರೆ, ಆದರೆ ನಮ್ಮ ದೇಶದಲ್ಲಿ ಮಾಡಿಲ್ಲ. ಯಾಕೆ? ಒಂದು ವೇಳೆ ಅದು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗ ಚಿನ್ನ ಖರೀದಿ ಬೇಡ 1 ವರ್ಷ ಅಂತ ಹೇಳ್ತಾರೆ. ಈಗ ಸಾಮಾನ್ಯ ಜನರು ಮಾತನಾಡ್ತಾರೆ, ನಾವು ಖರೀದಿ ಮಾಡೋದೇ ತುಂಬ ರೇರು, ಮದುವೆಗೆ ಹಬ್ಬಕ್ಕೆ, ಆಗಲೇ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಏನರ್ಥ? ಖರೀದಿ ಮಾಡಲೇಬಾರ್ದಾ? ನೀವು ಬಂಗಾರದ ಗಟ್ಟಿಗಳನ್ನು, ಬಂಗಾರ ಕಾಯಿನ್ ತಗೊಂಡ್ಬಿಟ್ಟು ಹೂಡಿಕೆ ಮಾಡ್ಕೋಬೇಡಿ. ಹೂಡಿಕೆ ಮಾಡೋದಾದರೆ ಮ್ಯೂಚುವಲ್ ಫಂಡ್ನಲ್ಲಿ ಮಾಡಿ. ಒಳ್ಳೆ ಇಂಡಸ್ಟ್ರಿಗಳಲ್ಲಿ ಮ್ಯೂಚುವಲ್ ಫಂಡ್ ಚೆನ್ನಾಗಿ ನಡೀತಾ ಇದೆ, ಶೇರ್ ಮಾರ್ಕೆಟ್, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಮಾಡಬೇಡಿ ಅಂತ. ಅದು ಕೂಡ ಏನು, 1 ವರ್ಷ ತನಕ. ಈಗ ತಲಾದಾಯ 2 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ, ಬಟ್ ನಿಜವಾಗ್ಲೂ ಕೂಡ 2 ಲಕ್ಷ ಇದೆಯಾ ಅಂತ ಹೇಳಿದಾಗ ನಗರ ಭಾಗದಲ್ಲಿ ಅದು ಓಕೆ, ಬಟ್ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಪ್ರಾಬ್ಲಮ್ ಇದೆಯಲ್ಲ. 10 years ಬ್ಯಾಕ್ ಎಷ್ಟಿದ್ದು? ಅವಾಗ ಇನ್ ಟರ್ಮ್ಸ್ ಆಫ್ ಡಾಲರ್ ಟರ್ಮ್ಸ್ ಹೇಳ್ತೀನಿ, $2,200 ಇತ್ತು. ಇವತ್ತಿಗೆ 3,000 ಆಗಿದೆ. ಸೊ ಇಂಪ್ರೂವ್ ಆಗಿದೆ. ಭಾರತದ ಎಕನಾಮಿ ಸಂಕಷ್ಟದಲ್ಲಿದೆ, ಇದು ಗೌರ್ಮೆಂಟ್ನ ವೈಫಲ್ಯ. ಖಂಡಿತವಾಗಿ ಆತಂಕದಲ್ಲಿರಬೇಡಿ. ಯಾವಾಗ ಎಷ್ಟರ ತನಕ ಮೋದಿ ಸರ್ಕಾರ ಇದೆಯೋ ಅಷ್ಟರದಕ್ಕಿಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಸ್ ಎ ವೆರಿ ಸ್ಮಾರ್ಟ್. ರಾಮರಾಜ್ಯ ಬರುವ ಸಂಗತಿ ಇದೆ, ಕಾದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಚಿನ್ನವನ್ನು ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಆದಷ್ಟು ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಕೆಲಸ ಮಾಡಿ, ವರ್ಚುವಲ್ ಮೀಟಿಂಗ್ ಮಾಡಿ. ಇಡೀ ವಿಶ್ವ ಬಿಕ್ಕಟ್ಟಿನಲ್ಲಿದೆ, ಈಗ ದೇಶ ಒಗ್ಗಟ್ಟಾಗಬೇಕಿದೆ. ಸೊ ನಾವು ದೇಶಕ್ಕಾಗಿ ಒಂದಿಷ್ಟು ಬ್ಯಾರಿಕೇಡ್ಗಳನ್ನು ಹಾಕ್ಕೊಳ್ಳೋಣ ನಮಗೆ ನಾವೇ. ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆ ದೊಡ್ಡ ಚರ್ಚೆ ಆಗ್ತಾ ಇದೆ, ರಾಜಕೀಯವಾಗಿ, ಸಾಮಾಜಿಕವಾಗಿಯೂ ಕೂಡ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಏನು ಚರ್ಚೆ? ಪ್ರಧಾನಿ ನರೇಂದ್ರ ಮೋದಿಯವರು ಏಕಾಏಕಿಯಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ಯಾಕೆ? ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಖರೀದಿ ಮಾಡಲೇಬಾರ್ದಾ? ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ಲಾಭನಾ? ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿದ್ರಲ್ವಾ? ಯಾವ ಕಾರಣಕ್ಕೆ? ವಿದೇಶಿ ವಿನಿಮಯ ಜಾಸ್ತಿ ಆಗ್ಬಿಡುತ್ತೆ. ಹಾಗಾದ್ರೆ ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ಏನು? ನರೇಂದ್ರ ಮೋದಿಯವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ದೇಶ ಸಂಕಷ್ಟದಲ್ಲಿದೆ, ಪ್ಯಾನಿಕ್ ಆಗಿದ್ದಾರಾ ಜನರು ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ. ಏನಾಗ್ತಾ ಇದೆ? ಮತ್ತೆ ಲಾಕ್ಡೌನ್ ನಂತಹ ಪರಿಸ್ಥಿತಿ ಏನಾದರೂ ಬಂದ್ಬಿಡುತ್ತಾ? 4 ಗೋಡೆಗೆ ನಾವು ಸೀಮಿತ ಆಗ್ಬಿಡ್ತೀವಾ? ಹೀಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಕೂಡ ಏನಾಗ್ತಾ ಇದೆ? ವಾಸ್ತವ ಸ್ಥಿತಿ ಏನು? ದೇಶ ಆರ್ಥಿಕವಾಗಿ ಹೇಗಿದೆ? ನಾವು ಭಾರತೀಯರಾಗಿ ಈಗ ಏನು ಮಾಡಬೇಕು? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ಆರ್ಥಿಕ ತಜ್ಞರಾಗಿರುವಂಥ ಜೇಕಬ್ ಕ್ರಾಸ್ತಾ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರವಾಗಿ ಪ್ರಶ್ನೆಗಳಿಗೆ ಬರ್ತೀನಿ. ನರೇಂದ್ರ ಮೋದಿಯವರ ಹೇಳಿಕೆಯನ್ನು ನೀವು ಕೂಡ ಗಮನಿಸಿರ್ತೀರಿ. ಈಗ ಎಲ್ಲ ಜನರಲ್ಲಿ ಮತ್ತು ಇಡೀ ದೇಶದಾದ್ಯಂತ ಚರ್ಚೆ ಏನು ಅಂತ ಹೇಳಿದ್ರೆ, ನಾವು ಸಂಕಷ್ಟದಲ್ಲಿದ್ದೀವಾ, ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅಧೋಗತಿಗೆ ಹೋಗ್ಬಿಟ್ಟಿದ್ಯಾ? ಸೊ ನರೇಂದ್ರ ಮೋದಿಯವರ ಹೇಳಿಕೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ಖಂಡಿತವಾಗಿ ನಾವು ಸಂಕಷ್ಟದಲ್ಲಿಲ್ಲ. ಯಾಕಂದರೆ ಕೆಲವು ಸತಿ ನಿಮಗೆ ಜ್ವರ ಬರುವ ಸಮಯದಲ್ಲಿ ನೀವೇನು ಮಾಡ್ತೀರಾ? ರೆಸ್ಟ್ ತೊಗೊಳ್ತೀರಾ, ಓಡಾಟ ಕಮ್ಮಿ ಮಾಡ್ತೀರಾ, ಅಷ್ಟೇ. ಅಂದರೆ ಜ್ವರ ಬರುವ ಸಂಗತಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿಕೊಳ್ಳಿ, ನಿಮ್ಮ ವಿಶ್ರಾಮ ಕೊಡಿ ನಿಮ್ಮ ದೇಹಕ್ಕೆ 1 ವರ್ಷ ತನಕ, ಅಷ್ಟೇ. ಬೇರೆ ಏನೂ ಇಲ್ಲ. ಆರ್ಥಿಕ ಸ್ಥಿತಿ ನಮ್ಮದು ಭಾಳ ಚೆನ್ನಾಗಿದೆ. ಅಂದರೆ ಕಂಪೇರ್ಡ್ ಟು ಅದರ್ ಕಂಟ್ರೀಸ್, ಬೇರೆ ದೇಶವನ್ನು ನಾವು ಕಂಪೇರ್ ಮಾಡಿದ್ರೆ ನಮ್ಮ ಆರ್ಥಿಕ ಸ್ಥಿತಿ ಭಾಳ ಚೆನ್ನಾಗಿದೆ. ಟೇಕ್ ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಡೀಸೆಲ್, ನಮ್ಮ ಡಾಲರ್ ಬೆಲೆ ಬ್ಯಾರೆಲ್ ಮೇಲೆ $65 ಇರೋದನ್ನು ಇವಾಗ $105 ಹೋಯ್ತು. ಅದನ್ನು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದಾರಾ? ಮಾಡಿಲ್ಲ. ಆದರೆ ಬೇರೆ ದೇಶದಲ್ಲಿ ಟೇಕ್ ಅಮೇರಿಕಾ, ಅಷ್ಟೊಂದು ದೊಡ್ಡ ಬಿಡದಾದ ಒಂದು ದೇಶ ಅದು. ಅಲ್ಲಿ ಗ್ಯಾಲನಿಗೆ
$2 ಇರೋದು $10 ಆಗಿದೆ. ಅಂದರೆ ಅರ್ಥ ಏನು? ಬೇರೆ ದೇಶದಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಜಾಸ್ತಿ ಮಾಡಿದ್ರೆ, ಆದರೆ ನಮ್ಮ ದೇಶದಲ್ಲಿ ಮಾಡಿಲ್ಲ. ಯಾಕೆ? ಒಂದು ವೇಳೆ ಅದು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದರೆ ಏನಾಗುತ್ತೆ? ಜನಸಾಮಾನ್ಯರಿಗೆ ಮೇಲೆ ತೊಂದರೆ ಬರುತ್ತೆ. ಅಂದರೆ ಪಾಪ 2 ವೀಲರ್ ಹಿಡ್ಕೊಂಡ್ಬಿಟ್ರು ಪೆಟ್ರೋಲ್ಗೆ ಅವನು ₹100 ಕೊಡ್ಬೋದು, 110 ಕೊಟ್ಟರೆ ಅವನಿಗೆ ಬೆಲೆ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಎಲ್ಲ ಇದೆಯೋ ಅವರಿಗೆ ದಿವಸಕ್ಕೆ ಕಮ್ಮಿ ಅಂದ್ರೂ 1.4 lakhs crores ದಿವಸಕ್ಕೆ ನಷ್ಟ ಆಗ್ತಾ ಇದೆ. ಆ ಥರ ನಷ್ಟ ಆದ್ರೂ ಇಲ್ಲಿ ನಾವು ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ಥಿತಿ ಹದಗೆಟ್ಟುವ ಸಾಧ್ಯತೆ ಇದೆ ಅಂದ್ಬಿಟ್ಟು ಮುಂಚಿತವಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರಿಗೆ ಸಿಕ್ಕಿದೆ. ಯಾಕೆಂದರೆ ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ನಲ್ಲಿ ಕೆಲವು ಸತಿ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ರು, ಕೆಲವು ಸತಿ ಓಪನ್ ಆಯಿತು, ಸೀಸ್ ಫೈರ್ ಕ್ಯಾನ್ಸಲ್ ಅಂತ ಹೇಳಿಬಿಟ್ರು. ಅಂದರೆ ಆ ಡೊನಾಲ್ಡ್ ಟ್ರಂಪ್ ಭಾರತದ ಅಮೆರಿಕದ ಪ್ರೆಸಿಡೆಂಟು ಬೆಳಗ್ಗೆ ಒಂದು ಹೇಳಿದ್ರೆ ಸಾಯಂಕಾಲ ಏನು ಹೇಳ್ತಾ ಇದ್ದಾರೆ. ಅಂದರೆ ಅವನು ಹುಚ್ಚನಾಗಿದ್ದಾನೆ ನನಗೆ. ಅಂದರೆ ಅವನು ಯಾವ ರೀತಿ ಏನು ಮಾಡ್ಬೋದು ಗೊತ್ತಿಲ್ಲ. ಯಾಕಂದರೆ ಗಲ್ಫ್ ದೇಶದಲ್ಲಿ, ಮಧ್ಯಪ್ರಾಚ್ಯದಲ್ಲಿ ಏನೆಲ್ಲ ಆಯಿಲ್ ಕಂಪನೀಸ್ಗಳು ಇವು ತಯಾರು ಮಾಡುವವರು ಎಲ್ಲ ಸ್ಟ್ರೇಟ್ ಆಫ್ ಹಾರ್ಮೋಸ್ನಲ್ಲೇ ಬರಬೇಕು ಆಯಿಲ್. ನಮ್ಮ ಹತ್ರ ಆಯಿಲ್ ತಯಾರಿ ಮಾಡುವ ವಿಧಾನನೇ ಇಲ್ಲ, ನಮ್ಮ ಹತ್ರ ಆಯಿಲ್ ಇಲ್ಲ. ಸೊ ಎಲ್ಲ ಈ ಕ್ರೂಡ್ ಆಯಿಲ್ ಅಲ್ಲಿಂದ ಬರುವಾಗ ಅಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡಿದ್ರೆ ಏನು ಮಾಡ್ತೀರಾ? ಇದಕ್ಕೋಸ್ಕರ ಮುಂಚೂಣಿಯಾಗಿ ಸೊ 1 ವರ್ಷ ತನಕ ಸ್ವಲ್ಪ ಡೀಸೆಲ್ ಪೆಟ್ರೋಲ್ನ ಸ್ಪೆಂಡ್ ಮಾಡೋದು ಕಮ್ಮಿ ಮಾಡಿ, ಮೆಟ್ರೋ ಬಸ್ಗಳನ್ನು ಉಪಯೋಗಿಸಿ. ನಿಮ್ಮ ಒಬ್ಬನೇ ಟ್ರಾವೆಲ್ ಮಾಡೋದಾದರೆ ಟ್ರಾವೆಲ್ ಮಾಡಬೇಡಿ, ಜಾಯಿಂಟ್ ಒಂದು 4-5 ಜನ ಒಟ್ಟಿಗೆ ಸೇರಿ ಟ್ರಾವೆಲ್ ಮಾಡಿ. ಆಮೇಲೆ ಬಂಗಾರ ಅವನ್ನ ಖರೀದಿ ಮಾಡೋದನ್ನು ಅನವಶ್ಯವಾಗಿ ಖರೀದಿ ಮಾಡಬೇಡಿ. ಯಾಕಂದರೆ ಕಳೆದ 15 ಡೇಸ್ನ ರಿಪೋರ್ಟು ನೋಡಿದ್ರೆ ಈ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದು ಬಂಗಾರದ ಗಟ್ಟಿ, ಬಂಗಾರದ ಕಾಯಿನ್, ಆಮೇಲೆ ಬಂಗಾರದ ಆಭರಣದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಜನಗಳು. ಇದು ಒಂದು ಸುಮಾರು ಕಳೆದ 15 ಡೇಸ್ನಲ್ಲಿ $39 ಬಿಲಿಯನ್ ಸ್ಪೆಂಡ್ ಆಗಿದೆ. $39 ಬಿಲಿಯನ್. ಇದು ರಿಪೋರ್ಟ್ ಹೋಗಿ ನಮ್ಮ ಮೋದಿ ಸಾಹೇಬರಿಗೆ, ಇದು ಹಿಂಗೆ ಬಿಟ್ಟರೆ ಕಷ್ಟ ಆಗುತ್ತೆ. ಯಾಕಂದರೆ ಬಂಗಾರ ನಮ್ಮ ಹತ್ರ ಇಲ್ಲ, ನಾವು ಇಂಪೋರ್ಟ್ ಮಾಡಬೇಕು. ಯಾವಾಗ ನಾವು ಇಂಪೋರ್ಟ್ ಮಾಡಿದ ಬಂಗಾರ ಒಂದು ವೇಳೆ ಆಭರಣ ಮಾಡಿ ಸೇಲ್ ಮಾಡಿದ್ರೆ ಅದು ವ್ಯಾಲ್ಯೂಡೇಷನ್ ಬರುತ್ತೆ. ಇದು ಆಭರಣ ಸೇಲ್ ಆಗಿಲ್ಲ, ಖಾಲಿ ಬಂಗಾರದ ಗಟ್ಟಿ, ಬಂಗಾರದ ಕಾಯಿನ್ ಇಂಥವದ್ದೇ ಸೇಲ್ ಆಗಿದೆ ವಿನಃ ಅದು ಹೂಡಿಕೆಗೋಸ್ಕರ. ಅಂದರೆ ಈ ಹೂಡಿಕೆ ಬಂಗಾರದ ಮೇಲೆ ಮಾಡಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ ಮೇಲೆ ಹೂಡಿಕೆ ಕಮ್ಮಿ ಬರುತ್ತೆ ಇಲ್ವೋ? ಬೇರೆ ಎಲ್ಲಿ ಹೂಡಿಕೆ ಮಾಡಲಿಕ್ಕೆ ಆಗಲ್ಲ. ಸೊ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಅಟ್ಲೀಸ್ಟ್ ಕಂಪನಿ ಸುಧಾರಣೆ ಆಗುತ್ತೆ, ಕಂಪನಿ ಒಳ್ಳೆಯದಾಗುತ್ತೆ, ನಮ್ಮ ದೇಶದಲ್ಲಿ ಇರುತ್ತೆ ಕಾಸು. ಇಲ್ಲಿ ನೀವು ಬಂಗಾರ ತಗೊಂಡ್ರೆ ನಮ್ಮ ಫಾರಿನ್ ಕರೆನ್ಸಿ ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ, 1 ವರ್ಷ ತನಕ ನನಗೆ ಸಾಥ್ ಕೊಡಿ, ಅನವಶ್ಯಕವಾಗಿ ಬಂಗಾರ ತಗೋಬೇಡಿ. ಒಂದು ವೇಳೆ ನಿಮ್ಗೆ ಮದುವೆಗಿದೆ ಮಿತವಾಗಿ ಸ್ಪೆಂಡ್ ಮಾಡಿ 1 ವರ್ಷ ತನಕ ಅಷ್ಟೇ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿಲ್ಲ ಅಂತ ಹೇಳಿ. ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ. ಕೋವಿಡ್ ಟೈಮಲ್ಲಿ ಕಚ್ಚಾ ತೈಲದ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆಗಿತ್ತು, ಬ್ಯಾರೆಲ್ ಕಡಿಮೆ ಆಗಿತ್ತು. ಆಗ ದೇಶದಲ್ಲಿ ರೇಟ್ ಕಡಿಮೆ ಆಗಲಿಲ್ವಲ್ಲ, ಈಗ ರೇಟ್ ಕಡಿಮೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಮುಂದೆ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ರಿಪೋರ್ಟ್ಸ್ ಇದೆ. ಅಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಈಗ ಜಾಸ್ತಿ ಮಾಡ್ತಿಲ್ಲ, ಬಟ್ ಮುಂದೆ ಮಾಡ್ತಾರೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಹೇಳಿಕೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ದೇಶ ಆರ್ಥಿಕವಾಗಿ ಬೆಳೀತಿದೆಯೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಬಂದ್ಬಿಡುತ್ತಲ್ವಾ. ಈಗ ಆರ್ಥಿಕವಾಗಿ ಮುಂಚೂಣಿಯಲ್ಲಿ ಇರುವಂತಹ ದೇಶ ಭಾರತ ಅಲ್ವಾ, ಬಟ್ ಆರ್ಥಿಕವಾಗಿ ಮುಂಚೂಣಿಯಲ್ಲಿರುವಂತಹ ಭಾರತ ದೇಶದಲ್ಲೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಎಲ್ಲ ವಸ್ತುಗಳ ದರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಇದೇ ಥರ ಇನ್ನೊಂದು ಡೌಟ್ ಇತ್ತು.
ಇಲೆಕ್ಷನ್ ಆಗಿ ರಿಸಲ್ಟ್ ಬಂದ ತಕ್ಷಣ ನೋಡಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಮಾಡಿದಾರಾ? ಅಲ್ಲ, ಮಾಡಿ. ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಜಾಸ್ತಿ ಆಗಿದೆ, ಅದು ಕಮರ್ಷಿಯಲ್ಗೆ. ಬಟ್ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿಲ್ಲ. ಬಟ್ ಪ್ರಿಪೇರ್ ಆಗಿರ್ಬೇಕು ಅದಕ್ಕೂ. ಅದಕ್ಕೂ ಅಂದರೆ ಇಲ್ಲಿ 1.4 lakhs crores ದಿವಸಕ್ಕೆ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಲಾಸ್ ಆಗುತ್ತಂದ್ರೆ, ಈಗ ನೀವು ಒಂದು ಪ್ರಶ್ನೆ ಕೇಳಿ, ಕೋವಿಡ್ ಟೈಮ್ನಲ್ಲಿ ಯಾಕೆ ಬ್ಯಾರೆಲ್ ಮೇಲೆ ಕಮ್ಮಿ, ಬ್ಯಾರೆಲ್ ಮೇಲೆ ಆವಾಗ $65 ಬಂದಿತ್ತು. ಅದಕ್ಕಿಂತ ಮುಂಚೆ $120 ಇತ್ತು. ಹೌದು, ಡಾಲರ್ ಬೆಲೆ 65-63 ಬಂದಾಗ ಕೂಡ ಇವರು ರೇಟ್ ಕಮ್ಮಿ ಮಾಡಿಲ್ಲ. ಯಾಕೆಂದ್ರೆ ಯಾವಾಗ ಬ್ಯಾರಲ್ ಮೇಲೆ ರೇಟ್ ಜಾಸ್ತಿ ಆಗ್ತಿತ್ತು ಆವಾಗ ಇದು ಜಾಸ್ತಿ ಮಾಡಿರಲಿಲ್ಲ, ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅವರು ಏನು ಮಾಡಿದ್ರು, ಈ ಸೆಂಟ್ರಲ್ ಎಕ್ಸೈಸ್ ಮತ್ತು ಟ್ಯಾಕ್ಸನ್ನು ಜಾಸ್ತಿ ಮಾಡಿಸಿದ್ರು. ಅಂದರೆ ಲೋಕಲ್ ಟ್ಯಾಕ್ಸ್ ಲೋಕಲ್ ಸ್ಟೇಟಿಗೆ ಬರುತ್ತೆ, ಸೆಂಟ್ರಲ್ ಎಕ್ಸೈಸ್ ಇರುವುದನ್ನು ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಅಂದರೆ ಕಂಪನ್ಸೇಷನ್ ಆಗಿ ಮಾಡಿಸಿದ್ರು. ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಸರಿ ಮಾಡೋಕ್ಕೋಸ್ಕರ ಮಾಡಿದ್ರು. ಸೊ ಇಟ್ ಈಸ್ ಸ್ಟೆಬಿಲಿಟಿ ಆಫ್ ಫೈನಾನ್ಸ್. ಇದರಿಂದ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಕಾಸು ಮಾಡಿದ್ರು, ಪ್ರಾಫಿಟ್ ಮಾಡಿದ್ರು ಅಂತಲ್ಲ. ಆದರೆ ಇವಾಗ ಈ ಲಾಸ್ ಮಾಡೋದು ಇದೆಯಲ್ಲ, ಯಾರು ಕೊಡ್ತಾರೆ ಲಾಸು? ಅವರವರೇ ಸಹಿಕೋಬೇಕು. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರ ಲಾಸನ್ನು ರಿಕವರಿ ಆಗಬೇಕು, ಅದು ಬೇರೆ ಸಂಗತಿ. ಆದರೆ ಇವಾಗ ಯಾವಾಗ ಕೋವಿಡ್ ಪೀರಿಯಡ್ನಲ್ಲಿ ಬ್ಯಾರಲ್ ಮೇಲೆ ಕಮ್ಮಿ ಆದ್ರೂ ಮಾಡಿಲ್ಲ ಅಂದರೆ ಇದು ಓನ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ಸರಿ ಮಾಡೋಕ್ಕೋಸ್ಕರ ಅಲ್ಲದೆ ಬೇರೆ ಯಾವುದಕ್ಕೂ ಅಲ್ಲ. ತೊಂದರೆ ಕೊಡಬೇಕು ಅಂತಲ್ಲ. ಇದು ಯಾವತ್ತೂ ಮೋದಿ ಗೌರ್ಮೆಂಟ್ದು ವಿಚಾರ ಅಲ್ಲ ಅದು. ಯಾಕಂದರೆ ಎಕನಾಮಿಕ್ ಸಿಚುವೇಶನ್ ನೋಡ್ಕೊಂಡು ಮಾಡಬೇಕು. ಈವಾಗ ನೋಡಿ, ಇನ್ನು ಮುಂದಕ್ಕೆ ಹೋಗುವಾಗ ಇನ್ನು 1 ವರ್ಷಕ್ಕೆ ಬಹಳ ತೊಂದರೆಗಳ ಅನುಭವ ಒಂದು ಚಾನ್ಸಸ್ ಇದೆ ಅಂತ. ಅದೂ ಕೂಡ ಅಲ್ಲದೆ ಈ ತೈವಾನ್ನಲ್ಲಿ ಇವಾಗ ಚೈನಾ ತೈವಾನ್ನ ಎಕ್ವೈರ್ ಮಾಡಲಿಕ್ಕೆ ನೋಡ್ತಾ ಇದೆ. ಅದಕ್ಕೋಸ್ಕರ ನೋಡಿ, ತೈವಾನ್ ಸುತ್ತ ಎಲ್ಲ ಈ ನಮ್ಮ USA ಶಿಪ್ಗಳು ಬಂದು ಸೇಫ್ ಗಾರ್ಡ್ ಮಾಡ್ತಾ ಇದೆ. ಯಾವಾಗ USA ನಮ್ಮ ಅರ್ಜೆಂಟೀನಾವನ್ನು ಗೆದ್ಬಿಟ್ಟು ಚೀಫನ್ನು ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಆಮೇಲೆ ನಾಗಾಲ್ಯಾಂಡ್ ಕೂಡ ತೊಗೋತೀನಿ ಅಂತ ಹೇಳಿದವನು ಈಗ ಸುಮ್ಮನಿದ್ದಾನೆ, ಡೊನಾಲ್ಡ್ ಟ್ರಂಪ್. ಇದೇ ರೀತಿಯಲ್ಲಿ ಜಿ ಜಿನ್ಪಿಂಗ್ ತೈವಾನ್ ನಮ್ಮ ಚೈನಾಗೆ ಬರಬೇಕು ಅಂದ್ಬಿಟ್ಟು ತಯಾರು ಮಾಡ್ತಾ ಇದ್ದಾರೆ. ಇದು ಒಂದೇಳೆ ಆದರೆ ಇದೊಂದು ವರ್ಲ್ಡ್ ವಾರ್ ಆಗೋದು ಗ್ಯಾರಂಟಿ. ಆದರೆ ಇಲ್ಲಿ ಪಶ್ಚಿಮ ಪ್ರಾಚ್ಯದಲ್ಲಿ ಈ ವಾರ ಆಗೋದು ನೋಡ್ಬಿಟ್ಟು ಈ ವರ್ಲ್ಡ್ ವಾರ್ ಆಗುತ್ತೆ ಅಂದ್ಬಿಟ್ಟು ಹೇಗೋ ಸಮವಾಗಿ ಕಡಿಮೆ ಆಯಿತು, ಪರವಾಗಿಲ್ಲ. ಆದರೆ ಇವಾಗ ಸ್ಟೇಟ್ ಆಫ್ ಹಾರ್ಮೋನ್ಸ್ನಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ಇವಾಗ ಯಾವಾಗ ಟ್ರಂಪ್ ರಿಲೀಸ್ ಮಾಡ್ತಾನೆ ಗೊತ್ತಿಲ್ಲ. ಸೊ ಈ ವರ್ಕಿಂಗ್ ಲೈಕ್ ಎ ಮ್ಯಾಡ್ ಮ್ಯಾನ್. ಸೊ ಅದಕ್ಕೋಸ್ಕರ ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ, ಮಿತವ್ಯಯ ಮಾಡಿಬಿಟ್ಟು ನಮ್ಮ ಇಕಾನಮಿನ ಕಂಟ್ರೋಲ್ ಮಾಡೋಣ. ನಮ್ಮ ಫಾರಿನ್ ಕರೆನ್ಸಿನ ಬೇರೆ ಕಡೆ ಕಳಿಸೋದು ಬೇಡ. ಯಾಕಂದರೆ ಬಂಗಾರ ಆಗಲಿ ಅಥವಾ ಆಯಿಲ್ ಆಗಲಿ ನಮ್ಮ ಕೈಲಿ ಇಲ್ಲ. ಸೊ ಯಾವಾಗ ನಮ್ಮ ಕೈಲಿ ಇಲ್ವೋ ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಎಷ್ಟೊಂದು ಖರ್ಚು ಮಾಡಲಿಕ್ಕಾಗುತ್ತೆ ಅಷ್ಟು ಮಾತ್ರ ಖರ್ಚು ಮಾಡಿ ಅಂದ್ಬಿಟ್ಟು ಹೇಳೋದು ಮೋದಿಯವರು ಖಂಡಿತ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅದು ಕೂಡ ಪ್ರಿಕಾಷನರಿ ಮೆಜರ್, ಆಸ್ಟೆರಿಟಿ ಮೆಜರ್ಸ್ ಥರ. ಈಗ ಚಿನ್ನ ಖರೀದಿ ಬೇಡ 1 ವರ್ಷ ಅಂತ ಹೇಳ್ತಾರೆ. ಈಗ ಸಾಮಾನ್ಯ ಜನರು ಮಾತನಾಡ್ತಾರೆ, ನಾವು ಖರೀದಿ ಮಾಡೋದೇ ತುಂಬ ರೇರು, ಮದುವೆಗೆ ಹಬ್ಬಕ್ಕೆ, ಆಗಲೇ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಏನರ್ಥ? ಖರೀದಿ ಮಾಡಲೇಬಾರ್ದಾ? ಅಲ್ಲಿ ಭಾಳ ಸರಿಯಾಗಿ ಹೇಳಿದ್ದಾರೆ. ಆಭರಣ ಖರೀದಿ ಮಾಡಬೇಡಿ ಅಂತ ಹೇಳಲಿಲ್ಲ. ಈಗ ರಿಪೋರ್ಟ್ ಬಂದಿರೋದೇನು, ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಅಚ್ಚಿಗಳನ್ನು ನೀವು ಹೂಡಿಕೆ ಮಾಡಿ ಇಟ್ಕೊಂಡಿದ್ದೀರಾ, ಅದು ಅನ್ನೆಸೆಸರಿ ಡೆಡ್ ಇನ್ವೆಸ್ಟ್ಮೆಂಟು. ನೀವು ಫಾರಿನ್ ಕರೆನ್ಸಿನ ವೇಸ್ಟ್ ಮಾಡೋದಂಗಾಗಲ್ವಾ? ಫಾರಿನ್ ಕರೆನ್ಸಿನೇ ಇವಾಗ ಡಾಲರ್ ಬೆಲೆ ಎಷ್ಟು 92, 93 ಇದ್ದದ್ದು ಇವಾಗ 95 ಮೇಲೆ ಹೋಗಿದೆ. ಮೋಸ್ಟ್ಲಿ ಇವತ್ತು 96 ಆಗಿಬಿಟ್ಟಿದೆ ರುಪೀಸು. ಅಂದರೆ ಅಷ್ಟೊಂದು ಕುಸಿತ ಆಗಿದ್ರೆ, ಅಂದರೆ ನಾವು ಫಾರಿನ್ ಕರೆನ್ಸಿನ ಅನ್ನೆಸರಿಲಿ ಹೂಡಿಕೆ ಮಾಡ್ತಿದ್ದುವಾ? ಇದು ತಪ್ಪಲ್ವಾ? ಸೊ ಅದಕ್ಕೋಸ್ಕರ ಅದು ಮಾಡಬೇಡಿ. ನೀವು ಬಂಗಾರದ ಗಟ್ಟಿಗಳನ್ನು, ಬಂಗಾರ ಕಾಯಿನ್ ತಗೊಂಡ್ಬಿಟ್ಟು ಹೂಡಿಕೆ ಮಾಡ್ಕೋಬೇಡಿ. ಹೂಡಿಕೆ ಮಾಡೋದಾದರೆ ಮ್ಯೂಚುವಲ್ ಫಂಡ್ನಲ್ಲಿ ಮಾಡಿ. ಒಳ್ಳೆ ಇಂಡಸ್ಟ್ರಿಗಳಲ್ಲಿ ಮ್ಯೂಚುವಲ್ ಫಂಡ್ ಚೆನ್ನಾಗಿ ನಡೀತಾ ಇದೆ, ಶೇರ್ ಮಾರ್ಕೆಟು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಮಾಡಬೇಡಿ ಅಂತ. ಅದು ಕೂಡ ಏನು, 1 ವರ್ಷ ತನಕ, ಬೇರೆ ಏನೂ ಇಲ್ಲ. ಖರೀದಿ ಮಾಡಲೇಬೇಡಿ ಅಂತ ಹೇಳಿಲ್ಲ. ಅದು ಹೇಳಿದ ತಕ್ಷಣ ಏನಾಯಿತು ನೋಡಿ, ಇವಾಗ ಕಸ್ಟಮ್ ಡ್ಯೂಟಿಯನ್ನು ಜಾಸ್ತಿ ಮಾಡಿಬಿಟ್ರು. 6% ಇರೋದನ್ನು 15% ಮಾಡಿದ್ರು. ಈಗ ಗ್ರಾಮ್ ಮೇಲೆ ಒಂದು 1500 1273 ರೂಪಾಯಿ ಜಾಸ್ತಿ ಆಗಿದೆ ಬಂಗಾರದ ಬೆಲೆ. ಸೊ ಬಂಗಾರದ ಬೆಲೆ ಜಾಸ್ತಿ ಆದರೆ ಯಾರು ಖರೀದಿ ಮಾಡಲ್ಲ, ಯಾವುದು ವೇಟ್ ಮಾಡ್ತಾರೆ, ಬಂಗಾರದ ಬೆಲೆ ಕಮ್ಮಿ ಆಗ್ಬೋದು. ಅಲ್ಲಿ ಈಗ ಪ್ರಶ್ನೆ ಬರೋದು,
ಏನಾಗುತ್ತೆ ಬಂಗಾರದ ಈ ಜ್ಯುವೆಲರಿ ಮತ್ತು ಜೋಳು ಮಾಡೋದು ಬಿಸ್ನೆಸ್ ಮಾಡೋದು ಹೇಗೆ ಸ್ವಲ್ಪ ಹೋಲ್ಡ್ ಆನ್ ಮಾಡಿ. ಈಗ ನೀವು ಈ ಆಮದು ಸುಂಕವನ್ನು ಜಾಸ್ತಿ ಮಾಡಿದ್ರಲ್ಲ 6%ಇಂದ 15% ಮಾಡಿದಾರಲ್ವಾ, ಇದರಿಂದ ಪ್ರತಿ ಗ್ರಾಮಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ನಿನ್ನೆ ಒಂದೇ ದಿನ 1273 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಕಡೆ ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಆಮದು ಸುಂಕವನ್ನು ಜಾಸ್ತಿ ಮಾಡಿದ ಕಾರಣಕ್ಕಾಗಿ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ಈ ಎರಡನ್ನ ಹೇಗೆ ನೋಡಬೇಕು ಅಂತ. ಅಲ್ಲಿ ಎಷ್ಟು ರಿಪೋರ್ಟ್ ನೋಡಿದ್ರೆ ಎಷ್ಟೊಂದು ಜನ ಚಿನ್ನವನ್ನು ಮಾರಿದ್ದಾರೆ. ರಿಪೋರ್ಟ್ ನೋಡಿದ್ರ ಬಹಳ ಜನ ಚಿನ್ನವನ್ನು ಮಾರಿದ್ದಾರೆ. ದೇ ಕನ್ವರ್ಟೆಡ್ ಇಂಟು ಕ್ಯಾಶ್. ಗುಡ್ ಫಾರ್ ಅಸ್. ಸೊ ಬೆಲೆ ಜಾಸ್ತಿ ಬಂದಂದ್ಬಿಟ್ಟು ಚಿನ್ನ ಯಾವತ್ತು ಹೂಡಿಕೆ ಮಾಡಿಟ್ಟಿದ್ರೆ ಅದನ್ನ ಮಾರಿದಾರ. ಗ್ರಾಮ್ಗೆ 1200 1500 ಸಿಗೋದಾದ್ರೆ ಯಾಕೆ ನೀವು ಒಳಗಡೆ ಇಟ್ಕೊಂಡು ಕೂತ್ಬೇಕು? ಮಾರ್ಬೋದಲ್ಲ. ಸೊ ಎಲ್ಲ ಚಿನ್ನದ ಗಟ್ಟಿ ಚಿನ್ನದ ಕಾಯಿನ್ ಎಲ್ಲ ಮಾರಿದ್ದಾರೆ ಇವಾಗ. ಸೊ ಇಟ್ ಈಸ್ ಎ ಬೆಟರ್ ಇಕಾನಮಿ. ಆಮೇಲೆ ಬಹುಶಃ ವಾಟ್ ಈಸ್ ಪ್ಲಾನಿಂಗ್ ಮಾನಿಟೈಸೇಷನ್ ಆಫ್ ಗೋಲ್ಡ್. ಅಂದ್ರೆ ಆವಾಗ ಮನಮೋಹನ್ ಸಿಂಗ್ ಪೀರಿಯಡ್ನಲ್ಲಿ ಕೂಡ ತಯಾರು ಮಾಡಿದರು. ಗೋಲ್ಡನ್ನು ಎಲ್ಲ ನೀವು ಮಾರ್ಕೆಟಿಗೆ ತಗೊಬನ್ನಿ, ಗೋಲ್ಡ್ ಬಾಂಡ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಗೋಲ್ಡ್ ಹೊರಗಡೆ ಬಂದರೆ ನಿಮ್ಮ ಹತ್ರ ಬಾಂಡ್ ಇರುತ್ತೆ, ಬಾಂಡಿಗೆ ಒಳ್ಳೆ ಕಾಸು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದರು. ಆದರೆ ನಮ್ಮ ಹೆಣ್ಮಕ್ಕಳು ಬಂಗಾರವನ್ನು ಬಿಟ್ಟು ಕೊಟ್ಟಿಲ್ಲ. ಆದರೆ ಈವಾಗ ಬಹುಶಃ ಮೋದಿಯವರು ಈಗ ಒಂದು ಪ್ರಯತ್ನ ಮಾಡಲಿಕ್ಕೆ ಚಾನ್ಸ್ ಇದೆ. ಆವಾಗ ನಮ್ಮ ಹೆಣ್ಮಕ್ಕಳ ಎಲ್ಲ ಬಂಗಾರ ಇದೆಯೋ ಅದು ಒಂದು ವೇಳೆ ಮಾರ್ಕೆಟಿಗೆ ಬಂದರೆ ಆವಾಗ ನಮ್ಮ ರುಪಿ ವ್ಯಾಲ್ಯೂ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಇಟ್ ಮೇ ಕಮ್ ಬ್ಯಾಕ್ ಟು 90-91 ರುಪೀಸ್. ಈಗ ನಾನು ಒಂದು ಸಣ್ಣ ಆರ್ಗ್ಯೂ, ನನಗೆ ಒಂದು ಸಣ್ಣದಷ್ಟೇ. ಈಗ ನರೇಂದ್ರ ಮೋದಿಯವರು ಪರ್ಟಿಕ್ಯುಲರ್ ಆಗಿ ಹೇಳಿರುವಂಥದ್ದು, ಯಾರು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ, ಗಟ್ಟಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ, ಅಂದರೆ ಚಿನ್ನವನ್ನು ಖರೀದಿ ಮಾಡಿ ಮನೇಲಿ ಇಟ್ಕೋತಾ ಇದ್ದಾರಲ್ಲ ಅವ್ರಿಗೆ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದ್ರು, ಅಥವಾ ತಾಳಿ, ಚೈನ್, ಉಂಗುರ ಈ ರೀತಿ ಖರೀದಿ ಮಾಡೋರಿಗೆ ಬೇಡ ಅಂತ ಹೇಳಿದ್ರು ಅನ್ನೋದು ಪಾಯಿಂಟ್ ನಂಬರ್ 1. ಮತ್ತು ಈಗ ನೀವು ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಚಿನ್ನವನ್ನು ಹೊರಗಡೆ ತರಬೇಕು ಅಂತ ಹೇಳಿ. ಈಗ ನೀವು ಹೇಳ್ತಾ ಇರೋ ಪಾಯಿಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜನಸಾಮಾನ್ಯರು ಖರೀದಿ ಮಾಡಿರುವಂಥ ಒಂದಿಷ್ಟು ಗ್ರಾಮ್ಗಳಲ್ಲಿ ಅವ್ರದ್ದು ಗ್ರಾಮ್ ಲೆಕ್ಕದಲ್ಲೇ ಇರ್ತದೆ, ಇದು ಹೊರಗಡೆ ಬರಬೇಕು. ಕೆ ಜಿ ಲೆಕ್ಕದಲ್ಲಿ ಖರೀದಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿರ್ತಾರಲ್ವಾ, ಆ ಗೋಲ್ಡ್ ಹೊರಗಡೆ ಬರಬೇಕು ಅಂತ. ಅದು ಅವನಿಗೆ ಸಂಬಂಧಪಟ್ಟಿದ್ದು. ಅವನಿಗೆ ಏನು ಚೆನ್ನಾಗಿದೆ, ಯಾವುದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವನಿಗೆ ಏನು ಕಾಣುತ್ತೋ ಅದು ಒಳ್ಳೆಯದು. ಬೈ ಆ್ಯಂಡ್ ಲಾರ್ಜ್ ಆ ಗಟ್ಟಿ ಇರುವುದನ್ನು ನೀವು ಮಾರ್ಕೆಟಿಗೆ ಬಂದರೆ ಇನ್ನು ಒಳ್ಳೆಯದು. ಯಾಕಂದರೆ ಒಳ್ಳೆ ಬೆಳೆ ಸಿಗುತ್ತೆ. ಆಭರಣದಲ್ಲಿ ಏನಾಗುತ್ತೆ, ಡಿಪೆಂಡಿಂಗ್ ಆನ್ ದ ಮೇಕ್ ಆಫ್ ದ ಜ್ಯುವೆಲರಿ, ಯಾವ ಕಂಪನಿದು ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಎಲ್ಲವೂ ಬರುತ್ತೆ. ಖರೀದಿ ಮಾಡುವಾಗ ಅಥವಾ ಸೇಲ್ ಮಾಡುವಾಗ ಏನೆಲ್ಲ ಗಟ್ಟಿ ಇದೆಯೋ ಅಥವಾ ಗೋಲ್ಡ್ ಕಾಯಿನ್ಸ್ ಇದೆಯೋ ಅದು ಮಾಡೋದು ಒಳ್ಳೇದು. ಯಾಕಂದ್ರೆ ನಿನಗೆ ಹಾರ್ಡ್ ಕ್ಯಾಶ್ ಸಿಕ್ಬಿಡುತ್ತೆ, ರೆವಿನ್ಯೂ ಟರ್ನ್ ಓವರ್ ಮಾಡ್ಲಿಕ್ಕಾಗುತ್ತೆ. ಸೊ ಆಭರಣವನ್ನ ಸೇಲ್ ಮಾಡೋದು ಒಂದು ಒಳ್ಳೆ ಯೋಜನೆ ಅಲ್ಲ. ಆಭರಣ ಯಾವತ್ತು ಅಲಂಕಾರಕ್ಕೆ ಉಪಯೋಗಿಸೋದು. ಹೌದು, ಅಲಂಕಾರ ಶೋಕಿಗೋಸ್ಕರ ಇಟ್ಕೊಳ್ಳೋದಲ್ಲ, ಅಲಂಕಾರಗೋಸ್ಕರ. ಅಂದರೆ ಮದುವೆಗೆ ಅಥವಾ ಬೇರೆ ಫಂಕ್ಷನ್ಗೆ ಹೋಗುವಾಗ, ಪಾರ್ಟೀಸ್ಗೆ ಹೋಗುವಾಗ ನೀವು ಬಂಗಾರ ಹಾಕೊಳ್ತೀರಾ, ಹಾಕ್ಕೊಳ್ಳಿ ಅಂತ ಅದನ್ನು ಖರೀದಿ ಮಾಡಿ, ಬೇಡ ಅಂತ ಹೇಳಲಿಲ್ಲ. ನೀವು ಬಂಗಾರವನ್ನು ನೆಕ್ಲೆಸ್ ಆಗಲಿ, ಚೈನ್ ಆಗಲಿ ಇದೆಲ್ಲ ಖರೀದಿ ಮಾಡಿ, ಆದರೆ ಮಿತವಾಗಿ ಖರೀದಿ ಮಾಡಿ. ಅದು ಕೂಡ ನೀವು ಡಿಲೇ ಮಾಡ್ಲಿಕ್ಕೆ ಆಗುತ್ತೋ ಡಿಲೇ ಮಾಡಿ 1 ವರ್ಷ ತನಕ ಅಂತ ಹೇಳಿದ್ದು ವಿನಃ ಖರೀದಿ ಮಾಡಲೇಬೇಡಿ ಎಂದು ಯಾವತ್ತೂ ಹೇಳಿದ್ದು. ಮತ್ತೆ ಇದೇ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ನಾನು 1 ವರ್ಷ ಚಿನ್ನವನ್ನು ಖರೀದಿ ಮಾಡಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿರುವಂಥ 140 ಕೋಟಿ ಜನರು ಡಿಸೈಡ್ ಮಾಡ್ತಾರೆ. ಭಾರತಕ್ಕೆ ಏನು ಲಾಭ ಆಗ್ಬೋದು, ಎಷ್ಟು ಲಾಭ ಆಗ್ಬೋದು? ತುಂಬ ಲಾಭ ಆಗುತ್ತೆ. ನಮ್ಮದು ಸುಮಾರು ಇಂಪೋರ್ಟ್ ಬಿಲ್ 40% ಸೇವ್ ಆಗುತ್ತೆ. 40%. ಓಕೆ, ಬಂಗಾರನೇ 1 ವರ್ಷಕ್ಕೆ ಯಾರು ಖರೀದಿ ಮಾಡದೆ ಹೋದರೆ ಬಂಗಾರದ ಬೆಲೆ ಈಗ ಕಸ್ಟಮ್ ಡ್ಯೂಟಿ ಜಾಸ್ತಿ ಆಗೋದು ಬಿಟ್ಬಿಟ್ಟು ಬಂಗಾರದ ಬೆಲೆ ಖಂಡಿತವೇ ಕಮ್ಮಿ ಆಗುತ್ತೆ. ಯಾಕಂದ್ರೆ ಖರೀದಿ ಮಾಡುವ ಯಾರಿಲ್ಲ, ಇದು ಡಿಮಾಂಡ್ ಕಡಿಮೆ ಆಗುತ್ತೆ. ಡಿಮಾಂಡೇ ಇಲ್ಲದೆ ಹೋದ್ರೆ ಅವಾಗ ಬೆಲೆ ಕಮ್ಮಿ ಆಗುತ್ತಿಲ್ವೋ, ಸೊ ಆಟೋಮ್ಯಾಟಿಕಲಿ ಬೆಲೆ ಕಮ್ಮಿ ಆಗುತ್ತೆ. ಸೊ ಇದೊಂದು ಒಳ್ಳೆಯ ಯೋಜನೆ, ಜನಗಳು ಪೇಷಂಟ್ ಆಗಿ ಕೂಡಿ ನೋಡಿ. ಮತ್ತೆ ಇನ್ನೊಂದು ಏನಂದ್ರೆ, ವಿದೇಶದಲ್ಲಿ ಫಾರಿನ್ನಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ, ಭಾರತದಲ್ಲಿ ಮಾತ್ರ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ರೀಸನ್ ಏನು ಅಂದರೆ ಆಮದು ಸುಂಕ ಜಾಸ್ತಿ ಆಗಿರೋದು ಅಂತ. ವಿದೇಶದಲ್ಲಿ ಕಡಿಮೆ ಆಗ್ತಿರುವಂಥ ರೇಟ್ ಭಾರತದಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ತಪ್ಪದು.
ತಪ್ಪೋದು. ಯಾವತ್ತೂ ನಮ್ಮ ಪ್ರೈಸ್ ಪ್ಲಸ್ ಇಂಟರ್ನ್ಯಾಷನಲ್ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. 1 or 2 ಡಿಫರೆನ್ಸ್ ಇರ್ಬೋದು ಅಷ್ಟೇ ವಿನಃ ಅದರ್ವೈಸ್. ಅದಕ್ಕೋಸ್ಕರ ನೋಡಿ, ಮುಂಚೆ ಒಂದು 15-20 ಇಯರ್ಸ್ ಬ್ಯಾಕ್ ದುಬೈಗೆ ಹೋದವರು ಎಲ್ಲ ಅಲ್ಲಿಂದ ಬರುವ ಬಂಗಾರವನ್ನ ಚಡ್ಡಿ ಒಳಗಡೆ, ಪ್ಯಾಂಟ್ ಒಳಗೆ, ಶೂ ಒಳಗಡೆ ಹಾಕೊಂಡವರು ತಗೊಂಡ್ಬರ್ತಾ ಇರ್ಲಿಲ್ಲ. ಅಲ್ಲ, ಈಗಲೂ ಬರ್ತಾರೆ. ಬಟ್ ಗೊತ್ತಿಲ್ಲದವರು, ಅಥವಾ ಅಲ್ಲಿರುವ ರೇಟು ಮತ್ತು ಇಲ್ಲಿರುವ ರೇಟು 1 or 2 rupees ಆರ್ ಮೇ ಬಿ ಮ್ಯಾಕ್ಸಿಮಮ್ ಅಂದರೆ 5 rupees ಡಿಫರೆನ್ಸ್ per gram. ಇಲ್ಲಿ ಡಿಫರೆನ್ಸ್ ಇಲ್ಲ. ಇದು ಆಲ್ ಇಂಟರ್ನ್ಯಾಷನಲ್ ಪ್ರೈಸ್ ಇಸ್ ಕಾಮನ್ ಫಾರ್ ಆಲ್ ಜ್ಯುವೆಲ್ಲರಿ. ದೇ ಆಲ್ ಮೇಕ್ ಮನಿ ಔಟ್ ಆಫ್ ಮೇಕಿಂಗ್ ಚಾರ್ಜಸ್. ಓಕೆ. ಈ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ದೇಶದ ಆರ್ಥಿಕ ಪರಿಸ್ಥಿತಿಗೆ ಬರೋದಾದರೆ, ರಾಜಕೀಯ ಕೂಡ ಟೀಕೆ ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡ್ತೀನಿ. ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಅಂದರೆ ಡಾಲರ್ ಮುಂದೆ ರೂಪಾಯಿ ರೇಟ್ ಕಡಿಮೆ ಆಗ್ತಾ ಇದೆ, ಮೌಲ್ಯ ಕಡಿಮೆ ಆಗ್ತಾ ಇದೆ. ಜಾಗತಿಕವಾಗಿ ಕಚ್ಚಾ ತೈಲ ಅದೆಲ್ಲವೂ ರೇಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ಜಾಗತಿಕವಾಗಿ ನಡೀತಾ ಇದೆ. ಇಲ್ಲಿ ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದರೆ ಇಲ್ಲಿನ ಸರ್ಕಾರ ಏನು ಮಾಡಬಹುದಿತ್ತು ಜಾಗತಿಕವಾಗಿ ಬಿಕ್ಕಟ್ಟಿದ್ದಂತಹ ಸಂದರ್ಭದಲ್ಲಿ? ಈಗ ರೂಪಾಯಿ ಮೌಲ್ಯವನ್ನು ಜಾಸ್ತಿ ಮಾಡೋದಕ್ಕೆ, ಅಥವಾ ಡಾಲರ್ ಮುಂದೆ ರೂಪಾಯಿಯನ್ನು ಇನ್ನೂ ಕೂಡ ಬೆಳೆಸಲಿಕ್ಕೆ ನಾವು ನೋಡ್ತಾನೆ ಇದ್ವಿ. ನೀವು ಕೂಡ ಹೇಳ್ತಾ ಇದ್ರಿ, ಈಗ ಡಾಲರ್ ರೇಟ್ ಜಾಸ್ತಿ ಆಗ್ತದೆ, ಮೌಲ್ಯ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಕಡಿಮೆ ಮಾಡಬಹುದಾಗಿತ್ತಾ? ಎಲ್ಲಿ ಎಡವಟ್ಟು ಏನಾದರೂ ಆಗಿದೆಯಾ ನಮ್ಮ ಆರ್ಥಿಕ ನೀತಿಗಳಲ್ಲಿ? ಇದು ಚಿಕನ್ ಅಂಡ್ ಎಗ್ ಸ್ಟೋರಿ. ಇದು ಎಗ್ ಫಸ್ಟಾ ಕೋಳಿ ಫಸ್ಟಾ ಆ ಥರ. ಓಕೆ. ಇದು ಎಕನಾಮಿಕಲ್ ಸಿಚುವೇಶನ್. ಇದು ಯಾವಾಗ ನಿಮ್ಮ ಎಕ್ಸ್ಪೋರ್ಟು ಹೋಗೋದು ಕಮ್ಮಿ ಆಯಿತು, ಇಂಪೋರ್ಟ್ ಬರೋದು ಜಾಸ್ತಿ ಆಯಿತು, ಆವಾಗ ವಿ ಹ್ಯಾವ್ ಸ್ಪೆಂಡ್ ಮೋರ್ ಫಾರಿನ್ ಕರೆನ್ಸಿ. ಆವಾಗ ಏನಾಯಿತು, ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಒಂದು ವೇಳೆ ನಮ್ಮ ಹತ್ರ ಡಾಲರ್ ಜಾಸ್ತಿ ಇದ್ದಿದ್ರೆ ಕೈಯಲ್ಲಿ, ರುಪಿ ವ್ಯಾಲ್ಯೂ ಇನ್ಫ್ಲೇಷನ್ ಆಗ್ತಾ ಇರಲಿಲ್ಲ. ಅದು ಯಾಕೆ ಆಯಿತು? ವೈ ಇಟ್ ಈಸ್ ಅಲೌಡ್? ಕಂಟ್ರೋಲ್ ಮಾಡ್ಬೋದಿತ್ತ? ಖಂಡಿತವೇ ಕಂಟ್ರೋಲ್ ಮಾಡ್ಬೋದಿತ್ತು. ಯಾಕೆಂದರೆ ಒಂದು ವೇಳೆ ಇಂಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ, ಓಕೆ, ಬಂಗಾರ ಆಯಿಲ್ ಬಿಟ್ಬಿಡ್ರಿ, ಅದು ಬೇರೆ, ಅದಕ್ಕೆ ಪರ್ಯಾಯವಾಗಿ ಏನೂ ಇಲ್ಲ. ಬೇರೆ ಫರ್ಟಿಲೈಸರು ಬೇಕೇ ಬೇಕು ತಾನೆ, ಫರ್ಟಿಲೈಸರ್ ಇಲ್ಲಿ ಮಾಡ್ತಾ ಇಲ್ಲ. ಪ್ಲಸ್ ಅಡುಗೆ ಆಯಿಲು ಅದು ಇಂಪೋರ್ಟ್ ಮಾಡ್ತದೆ. ಅದರ ಅಡುಗೆ ಆಯಿಲ್ ಬದಲು ನೀವು ಕೋಕೋನಟ್ ಆಯಿಲ್ ಉಪಯೋಗಿಸ್ಬೋದು. ಜನಗಳು ಯಾಕೆ ಕೋಕೋನಟ್ ಆಯಿಲ್ ಉಪಯೋಗಿಸ್ತಾ ಇಲ್ಲ? ಕೆಲವರಿಗೆ ಆಗಲ್ಲ, ಅದು ಒಗ್ಗಲ್ಲ. ಓಕೆ, ಇದು ದೇ ಆರ್ ಪ್ರಾಕ್ಟಿಕಲ್ ಯೂಸ್ ಬಿಡಿ. ಪ್ಲಸ್ ಇಲೆಕ್ಟ್ರಾನಿಕ್ ಐಟಮ್ಸ್, ಇವಾಗ ನಮ್ಮಲ್ಲಿ ಎಲ್ಲ ಚಿಪ್ಸ್ ಮಾಡೋದು ಕಂಪನಿಗಳು ಬಂದಿದೆ ಇವಾಗ. 10 ವರ್ಷದ ಮುಂಚೆ ಇತ್ತ? ಇಲ್ಲ. ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ಸ್ ಇತ್ತ? ಇರ್ಲಿಲ್ವಲ್ಲ. ಹಾಗಾದರೆ ಅದಕ್ಕೆ ಬೇಕಾಗುವ ಪಾರ್ಟ್ಸ್ಗಳು ಇಲ್ಲಿ ಯಾವಾಗ ತಯಾರಾಗಲ್ವೋ ಅದನ್ನು ನಾವು ಇಂಪೋರ್ಟ್ ಮಾಡಲೇಬೇಕು. ಇವಾಗ ನಾವು ಎಷ್ಟೊಂದು ಮೊಬೈಲ್ ಫೋನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಹೇಗೆ? ಬಿಕಾಸ್ ಅದರ ಪಾರ್ಟ್ಸ್ ಅನ್ನು ನಾವು ಇಂಪೋರ್ಟ್ ಮಾಡಲಿಕ್ಕೆ ಫ್ರೀ ಆಗಿಬಿಟ್ಟಿದ್ವಿ. ಅಂದರೆ ಮೋರ್ ಆ್ಯಂಡ್ ಮೋರ್ ಇಂಪೋರ್ಟ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿ ಅಂತ ಫ್ರೀ ಆಗಿಬಿಟ್ಟಿದ್ವಿ. ಅದಕ್ಕೋಸ್ಕರ ಈ ತಾರತಮ್ಯ ಆಗಿರೋದು. ಅದಕ್ಕೋಸ್ಕರ ಸ್ವಲ್ಪ ದಿವಸದ ನಂತರ ಇದು ಸ್ವಾವಲಂಬಿತವಾಗಿ ಆತ್ಮನಿರ್ಭರ್ ಭಾರತ್ನಲ್ಲಿ ಇಲ್ಲೇ ತಯಾರು ಮಾಡುವಾಗ, ಹೇಗೆ ಮೊಬೈಲ್ ಫೋನ್ಗಳು 10 ವರ್ಷದ ಮುಂದೆ ಒಂದು ಕೂಡ ಕಂಪನಿ ಇರಲಿಲ್ಲ ಮೊಬೈಲ್ ತಯಾರು ಮಾಡೋರು. ಇವಾಗ ಎಷ್ಟಿದೆ? ವಿ ಆರ್ ಎಕ್ಸ್ಪೋರ್ಟಿಂಗ್ ಮೋರ್ ದೆನ್ 60% ಮೊಬೈಲ್ ಕಂಪನಿ ಮ್ಯಾನುಫ್ಯಾಕ್ಚರರ್ಸ್. ಆ ಥರ ಇದೆ. ಸೊ ಅಂದರೆ ಇಸ್ ಇನ್ ಆರ್ಡರ್ ಟು ಪೂರಕವಾಗಿ ಎಕ್ಸ್ಪೋರ್ಟ್ ಮಾಡಿ ಫಾರಿನ್ ಕರೆನ್ಸಿ ಗಳಿಸಿಕೋಸ್ಕರ ಇದು ಮಾಡೋದು ಒಂದು ಯೋಜನೆ. ರೂಪಾಯಿ ಒಂದು ಕಡೆ ಇದ್ದರೆ ಏನೂ ಯೂಸ್ ಇಲ್ಲ, ಅದು ಚಲಾವಣೆ ಆಗ್ತಾ ಇರಬೇಕು ಅಲ್ವಾ? ಕರೆಕ್ಟ್. ಮಾರ್ಕೆಟಲ್ಲಿ ಹಣ ಇದ್ದರೆ ಮಾತ್ರನೇ ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ. ಈಗ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳಿದಾಗ ಜ್ಯುವೆಲರಿ ಶಾಪ್ಗಳನ್ನು ಇಟ್ಕೊಂಡಿರ್ತಾರಲ್ವ, ಜ್ಯುವೆಲರಿ ಶಾಪಲ್ಲಿ ಚಿನ್ನ ಖರೀದಿ ಮಾಡಲಿಕ್ಕೆ ಜನ ಹೋಗೋದಿಲ್ಲ ಅಂತ ಇಟ್ಕೊಂಡ್ರೆ, ಈ ಜ್ಯುವೆಲರಿ ಮಾರ್ಕೆಟ್ ಅಂತ ಏನಿರುತ್ತಲ್ವ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಎಷ್ಟು ಬೀಳ್ಬೋದು? ಈಗ 140 ಕೋಟಿ ಜನ ಅಂತ ಇಟ್ಕೊಂಡ್ರೆ ಅವ್ರ ಖರೀದಿಯೂ ಕೂಡ ಜಾಸ್ತಿ ಇರುತ್ತಲ್ವಾ? ಅಂದರೆ ಅವ್ರು ಹೇಳಿರೋದೇನು? ಖರೀದಿ ಮಾಡಲೇಬೇಡಿ ಅಂತ ಹೇಳಲಿಲ್ಲ. 1 ವರ್ಷಕ್ಕೆ ಡಿಲೇ ಮಾಡಿ. ಅಲ್ಲ, ಈಗ 1 ವರ್ಷಕ್ಕೆ ಡಿಲೇ ಮಾಡ್ತೀವಿ ಸರಿ, ಬಟ್ ಈ 1 ವರ್ಷದಲ್ಲಿ ಈ ಜ್ಯುವೆಲರಿ ಶಾಪ್ಗಳನ್ನು ಇಟ್ಕೊಂಡಿರ್ತಾರಲ್ವಾ, ಖರೀದಿನೇ ಆಗಲ್ಲ ಅಂತ ಹೇಳಿದ್ರೆ ಹೇಗೆ? ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಮಲ್ಲೇಶ್ವರ ಮೇನ್ ರೋಡ್ನಿಂದ ಮಾಲ್ನಿಂದ 18th ಕ್ರಾಸ್ ತನಕ
ಎರಡೂ ಕಡೆ ಎಷ್ಟೊಂದು ಜ್ಯುವೆಲ್ಲರಿ ಶಾಪ್ ಇದೆ, ತುಂಬ ಇದೆ. ಹೌದಾ? ಹ್ಞೂ. ಯಾಕೆ? ಬೇಡಿಕೆ ಜಾಸ್ತಿ ಇದೆ. ಅದನ್ನು ಕಮ್ಮಿ ಮಾಡಿ. ಹ್ಞೂ. ಅಷ್ಟೇ ಹೇಳು, ಹ್ಞೂ. ಕಮ್ಮಿ ಮಾಡಿ. ಹ್ಞೂ. ಹ್ಞೂ. ಯಾಕಂದರೆ ಎಲ್ಲ ಗೋಲ್ಡ್ ಹ್ಞೂ. ಇಂಪೋರ್ಟ್ ಮಾಡಬೇಕು. ಫಾರಿನ್ ಕರೆನ್ಸಿ ಹೊರಗಡೆ ಹೋಗ್ತಾ ಇದೆ, ಹ್ಞೂ. ಅದನ್ನು ಸ್ಟಾಪ್ ಮಾಡಬೇಕು. ನಾವು ರುಪಿ ಡಿವ್ಯಾಲ್ಯೂಷನ್ ಸ್ಟಾಪ್ ಮಾಡಬೇಕು. ಯಾವಾಗ ನಮ್ಮ ಇಂಪೋರ್ಟ್ 40% ಓನ್ಲಿ ಗೋಲ್ಡ್ ಆದರೆ, ಆ ಗೋಲ್ಡನ್ನು ಕನ್ವರ್ಟ್ ಮಾಡಿಬಿಟ್ಟು ಇಂಡಸ್ಟ್ರಿ ಮಾಡಿಬಿಟ್ಟು ಗೋಲ್ಡ್ ಪ್ರಾಡಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಆಭರಣ ಎಕ್ಸ್ಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ. ಹ್ಞೂ. ಇದನ್ನು ನೀವು ಗಟ್ಟಿಯಾಗಿ ಬಂಗಾರದ ಗಟ್ಟಿ ಪ್ಲಸ್ ಕಾಯಿನ್ ತೊಗೊಂಡ್ಬಿಟ್ಟು ಹೂಡಿಕೆ ಮಾಡಿಟ್ಕೊಟ್ರೆ ಹ್ಞೂ. ತಪ್ಪಲ್ವಾ? ಹೌದು. ಅದಕ್ಕೋಸ್ಕರ ಅದನ್ನು 1 ವರ್ಷ ತನಕ ತಡೆಗಟ್ಟಿರಿ. ಹ್ಞೂ. ಬೇರೆ ಏನೂ ಇಲ್ಲ. ಹ್ಞೂ. ಮದುವೆ ಇದೆ, ಆಭರಣ ತಗೋಬೇಕು, ತಗೊಳ್ಳಿ, ಬೇಡ ಅಂತ ಹೇಳಲಿಲ್ಲ. ಆದರೆ ಇದನ್ನು ಗಟ್ಟಿಯವ್ರನ್ನ ತಗೊಂಡ್ಬಿಟ್ಟು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಹೂಡಿಕೆ ಮಾಡಲಿಕ್ಕೆ ಇದು ಕಾಸಿದ್ರೆ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿ ಅಂತ ಹೇಳೋದೊಂದು ವಿಧಾನ. ಓಕೆ, ಈಗ ಚಿನ್ನದ ಮೇಲೆ ಹೂಡಿಕೆ ಬೇಡ ಅಂತ ಹೇಳಿದ್ರೆ ಪರ್ಯಾಯವಾಗಿ ಯಾವುದು ಸೇಫ್ ಅಂತ ಬರುತ್ತಲ್ವಾ? ಮ್ಯೂಚುವಲ್ ಫಂಡ್ ಹ್ಞೂ. ಬೆಸ್ಟ್. ಒಳ್ಳೆಯ ಒಬ್ಬ ಕನ್ಸಲ್ಟೆಂಟ್ ತಗೊಳ್ಳಿ, ಕಾಸನ್ನು ಎಲ್ಲ ಇದ್ದರೆ ನಿಮ್ಮ ಹತ್ರ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಹ್ಞೂ. ಹ್ಞೂ. ತೊಂದರೆ ಏನಿಲ್ಲ, ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿ ಮ್ಯಾನೇಜ್. ಯಾಕಂದರೆ ಈಗ ಇಕಾನಮಿ ಗ್ರೋ ಆಗ್ತಾ ಇದೆ. ಹ್ಞೂ. ಯಾಕಂದರೆ ಇವಾಗ ವಿ ಆರ್ somewhere around say $4.3 trillion economy total GDP ತಗೊಂಡ್ರೆ. Next year we are going to go for $5 trillion economy. Now Modi has given the Viksit Bharat 2047 100th year of independence. You know what is going to be the economy? $63 trillion economy. 63. Under another 22 years, you are going to enter into $63 trillion economy. Get ready now. Of course, ನಾವೆಲ್ಲ 2040 ಇರ್ತೀವೋ ಇಲ್ಲೋ, ಬಟ್ ನೀವೆಲ್ಲ ಇರ್ತೀರಾ. ಅಂದರೆ ಪ್ರಶ್ನೆ ಏನು, ಆ $63 trillion ತಯಾರಾಗಿರಿ. ಈವಾಗಲೇ ಕುಂಠಿತ ಆಗ್ಬಿಟ್ಟು ಕುಂಠಿತ ಓಡ್ಲಿಕ್ಕೆ ಆಗಲ್ಲ. ಓಕೆ, ಈಗ ನೀವು ಮ್ಯೂಚುವಲ್ ಫಂಡ್ ಅಂತ ಹೇಳ್ತಿದ್ರಲ್ವಾ, ಯಾವುದೋ ಹಳ್ಳಿಯಲ್ಲಿರುವಂಥ ರಾಮಯ್ಯ ಭೀಮಯ್ಯನಿಗೆ ಮ್ಯೂಚುವಲ್ ಫಂಡ್ ಎಲ್ಲ ಗೊತ್ತಾಗಲ್ಲ. ಈ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನಗರ ಭಾಗದಲ್ಲಿ ಇರುವಂಥವ್ರಿಗೆ, ಒಂದಿಷ್ಟು ಆರ್ಥಿಕವಾಗಿ ಸಬಲರಾಗಿರೋರಿಗೆ ಗೊತ್ತಿರುತ್ತೆ. ಬಟ್ ಯಾವುದೋ ಒಂದು ಸಣ್ಣ ಗ್ರಾಮದಲ್ಲಿರೋರು, ಗ್ರಾಮೀಣ ಪ್ರದೇಶ, ನಮ್ಮದು ಭಾರತ ಗ್ರಾಮಗಳ ದೇಶ ಆಗಿದೆಯಲ್ವಾ, ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಈಗಲೂ ಕೂಡ ಸೇಫ್ಟಿ ಹೂಡಿಕೆ ಅಂದರೆ ಚಿನ್ನನೇ, ಈಗಲೂ ಕೂಡ ಒಪ್ಕೋತಾರೆ ಅದನ್ನು. ಸೊ ಅಂಥವ್ರು ಏನು ಮಾಡಬಹುದು? ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ. ಜಸ್ಟ್ 1 ವರ್ಷಕ್ಕೋಸ್ಕರ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ, ಇಂಟ್ರೆಸ್ಟ್ ಸಿಗುತ್ತೆ. ಆ ಇಂಟ್ರೆಸ್ಟ್ ಕೂಡಿ 1 ವರ್ಷ ಆದಮೇಲೆ ಖರೀದಿ ಮಾಡಿ. ಬೆಸ್ಟ್, ಇದು ಬೆಸ್ಟ್. ಅದು ಕೂಡ ಬಂಗಾರದ ಗಟ್ಟಿ ಖರೀದಿ ಮಾಡಬೇಡಿ, ಆಭರಣ ಖರೀದಿ ಮಾಡಿ. ಅದು ಇಂಪಾರ್ಟೆಂಟ್. ಓಕೆ, ಅಂದರೆ ನಿಮ್ಮ ಕಾಸನ್ನು ಹೂಡಿಕೆಗೋಸ್ಕರ ಬಂಗಾರದ ಗಟ್ಟಿನ ತಗೋಬೇಡಿ, ಬಂಗಾರ ಕಾಯಿನ್ ತಗೋಬೇಡಿ, ಆಭರಣ ತಗೊಳ್ಳಿ. ಆಭರಣದಲ್ಲಿ ವ್ಯಾಲ್ಯೂ ಎಡಿಷನ್ ಇದೆ. ಯಾಕಂದರೆ ಇಂಡಸ್ಟ್ರಿ, ಜ್ಯುವೆಲರಿ ಮಾಡುವ ಇಂಡಸ್ಟ್ರಿ ಬೆಳೆಯುತ್ತೆ, ಅದು ಇಂಪಾರ್ಟೆಂಟ್. ಓಕೆ, ಗಟ್ಟಿ ನೀವು ಹೂಡಿಕೆ ಮಾಡಿದ್ರೆ ಇಟ್ಸ್ ಡೆಡ್ ಕ್ಯಾಪಿಟಲ್. ಅಂದರೆ ಫಾರಿನ್ ಡಾಲರ್ನ ನೀವು ಬಿಟ್ಟು ಊತಿಡ್ತೀರಾ, ದೇಶಕ್ಕೆ ಉಪಯೋಗ ಇಲ್ಲ. ಅದನ್ನು ಸರ್ಕ್ಯುಲೇಟ್ ಆಗಬೇಕು. ಊತಿಟ್ರೆ ನೀವು ಏನು ಪ್ರಯೋಜನ ಇಲ್ಲ. ಸೊ ಸರ್ಕ್ಯುಲೇಟ್ ಆಗಬೇಕಾದ್ರೆ ಬಂಗಾರದ ಆಭರಣ ತಗೊಳ್ಳಿ, ಬಂಗಾರದ ಗಟ್ಟಿ ತಗೊಳ್ಳಿ. ಕಾಮನ್ ಮ್ಯಾನ್ ಅಲ್ಲಿ ಹಳ್ಳಿಯವರಿಗೆ ಒಂದು ವೇಳೆ ಅದು ನಿಮಗೆ ಚಿಂತೆ ಆಗೋದಾದ್ರೆ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಟ್ಕೊಳ್ಳಿ. ಅಟ್ಲೀಸ್ಟ್ 4% 5% ಇಂಟ್ರೆಸ್ಟ್ ಸಿಗುತ್ತೆ. ಸೇಫ್ ಆಗಿರಿ, ದೇಶ ಸೇವೆ ಮಾಡಿ. ಪೇಟ್ರಿಯಾಟಿಸಮ್, ಇಕನಾಮಿಕಲ್ ಪೇಟ್ರಿಯಾಟಿಸಮ್, ಪಾತ್ರಧಾರರಿಗೆ. ಮತ್ತು ಈಗ ನೀವು ಆಗಲೇ ಹೇಳ್ತಾ ಇದ್ರಲ್ವಾ, GDP ಗ್ರೋತ್ ಲಾರ್ಜೆಸ್ಟ್ ಎಕನಾಮಿ ಆಗ್ತಾ ಇದೆ ಅಂತ ಹೇಳಿ. ಈಗ 4th ಪ್ಲೇಸಿಂದ 6th ಪ್ಲೇಸಿಗೆ ಬಂದಿದೆ ಭಾರತ ಅಲ್ವಾ? ಮೊನ್ನೆವರೆಗೂ ಏನು ಹೇಳ್ತಾ ಇದ್ವಿ, ನಾವು ಬ್ರಿಟನ್ನ ಬೀಟ್ ಮಾಡ್ತಿದ್ವಿ, ಜಪಾನ್ನ ಬೀಟ್ ಮಾಡ್ತಿದ್ವಿ ಅಂತ. ಬಟ್ ಮತ್ತೆ ರಿವರ್ಸ್ ಬಂದಿದೆ, ಅಂದರೆ 4th ಇಂದ 6th ಬಂದಿದೆ. ರೀಸನ್ ಏನು ಅಂತ? ಬಿಕಾಸ್ ಆಫ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. When it was 1991, we were 4th place. Almost we had touched the 3rd place. ಯಾಕಂದರೆ ಆವಾಗ 91 ಇತ್ತು ರುಪೀಸು, ಇವಾಗ 95 96 ಹೋಗ್ತಾ ಇದೆ. ಅದಕ್ಕೋಸ್ಕರ ಬೇರೆ ಏನು ರೀಸನ್ ಇಲ್ಲ. ಇಕಾನಮಿ ಇಸ್ ವೆರಿ ಗುಡ್, GDP ಗ್ರೋತ್ ಇಸ್ ವೆರಿ ಗುಡ್, ವಿ ಆರ್ ಮೂವಿಂಗ್ ಫಾರ್ವರ್ಡ್. ಇಸ್ ಅ ಕ್ವಶನ್ ಆಫ್ ಟೈಮ್. ಅಂದರೆ ಏನೆಲ್ಲ ನಾವು ಇಂಪೋರ್ಟ್ ಅನ್ಪ್ರೊಡಕ್ಟಿವ್ ಪರ್ಪಸ್ಗೆ ಇಂಪೋರ್ಟ್ ಮಾಡ್ತೀವೋ ಅದನ್ನು ಸ್ಟಾಪ್ ಮಾಡಿ. ಓಕೆ,
ಈ ಬಂಗಾರ ಗಟ್ಟಿಯನ್ನು ನೀವು ಹೂಡಿಕೆ ಮಾಡಿದ್ರೆ ಅನ್ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್, ವೇಸ್ಟ್ ಮಾಡಬೇಡಿ. ಈವನ್ ಡೀಸೆಲ್ ತೈಲ ಕೂಡ ಅದನ್ನು ಉಪಯೋಗಿಸಿದ ಕೂಡ ಸ್ವಲ್ಪ ಮಿತವ್ಯಯವಾಗಿ ಖರ್ಚು ಮಾಡಿಕೊಳ್ಳಿ. ಸೊ ದಟ್ ಇಂಪೋರ್ಟ್ ಮಾಡೋ ಆಯಿಲ್ ಕಮ್ಮಿ ಆಗುತ್ತೆ. ಓಕೆ. ಈ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ಗೆ ನಷ್ಟ ಆಗೋದು ಕೂಡ ಕಮ್ಮಿ ಆಗುತ್ತೆ. ಇಸ್ ಆಲ್ಸೋ ಎಕಾನಮಿ, ಪಾರ್ಟ್ ಆಫ್ ದ ಎಕಾನಮಿ. ಓಕೆ. ಪ್ಲಸ್ ಫರ್ಟಿಲೈಸರ್ನ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಇಲ್ಲದ ರೈತರು ಕೈಗೆ ಸಿಗೋದು ಬಡಾದ ಬಿಸಾಕೋದು. ಅದೇ ಮೆನ್ಯೂರನ್ನ ಆ ಗಿಡದ ಬುಡಕ್ಕೆ ಹಾಕ್ಬಿಟ್ರೆ ಜಸ್ಟ್ ಚೇಂಜ್. ಓಕೆ. ನೀವು ಕೈಲಿ ಹಿಂಗೆ ಬಿಸಾಕೋ ಬದಲು ಅದರದ ಎಲೆ ಮೇಲೆ ಬಿದ್ದುಬಿಟ್ಟು ಎಲೆ ಕೆಟ್ಟು ಹೋಗೋ ಬದಲು ಅದೇ ಮೆನ್ಯೂರನ್ನ ನೀವು ಬುಡಕ್ಕೆ ಹಾಕಿದರೆ ದೀಸ್ ಆರ್ ದ ಚೇಂಜಸ್. ಅವನು ಸಿಕ್ಕಿದೆ ಅಂದ್ಬಿಟ್ಟು ಅದು ಕೊಟ್ಟು ಸಬ್ಸಿಡೈಡ್ ರೇಸ್ ಸಿಕ್ಕಿದೆ ಅಂದ್ಬಿಟ್ಟು ಸುಮ್ಮನೆ ಬಿಸಾಕ್ತಾನೆ. ಅದು ನಿಜವಾಗಿ ಬುಡಕ್ಕೆ ಹೋಗುತ್ತೋ ಅಂದ್ಬಿಟ್ಟು ಗೊತ್ತಿಲ್ಲ ಅವನಿಗೆ. ಅದು ಕೂಡ ಟ್ರೈನಿಂಗ್ ಮಾಡಿಕೊಟ್ಟಿಲ್ಲ. ಸೊ ಇಂಥದ್ದನ್ನೆಲ್ಲ ಮಿತ ವ್ಯವಹಾರ ಮಾಡಿಬಿಟ್ರೆ ಫಾರಿನ್ ಕರೆನ್ಸಿ ಸೇವ್ ಆಗುತ್ತಿಲ್ವ? ಈ ಇಂಪೋರ್ಟ್ ಮಾಡುವ ಆಯಿಲ್ ನೀವು ಅಡುಗೆಗೆ ಉಪಯೋಗಿಸೋ ಬದಲು ಬೇಕಾದ್ರೆ ಕೊಬ್ಬಿನ ಎಣ್ಣೆ ತಗೊಳ್ಳಿ. ಫಸ್ಟ್ ಅದು ರುಚಿಕರವಾಗಿತ್ತೆ, ಕೊಬ್ಬು ಇಲ್ಲ ಅದರಲ್ಲಿ. ಕೋಕೋನಟ್ ಆಯಿಲ್ ಇಸ್ ದ ಬೆಸ್ಟ್. ಖಾಲಿ ಕೋಕೋನಟ್ ಆಯಿಲ್ ಅಂದರೆ ಪ್ಯಾರಾಚೂಟು ತಲೆಗಾಗೋದು ಕೋಕೋನಟ್ ಅದಲ್ಲ. ಕೋಕೋನಟ್ ಆಯಿಲ್ ಅಡುಗೆದೇ ಸಪ್ರೇಟ್ ಆಗಿ ಸಿಗುತ್ತೆ, ಭಾಳ ರುಚಿಯಾಗಿರುತ್ತೆ. ಅದರಲ್ಲಿ ಒಂದ್ಸಾರಿ ಅಡುಗೆ ಮಾಡಿ ನೋಡಿ, ಇದನ್ನು ಸೇವ್ ಮಾಡಿ. ಸೊ ಇದರ್ ಆಲ್ ಸ್ಮಾಲ್ ಸ್ಮಾಲ್ ಚೇಂಜಸ್ ಕ್ಯಾನ್ ಸೇವ್ ಅವರ್ ಫಾರಿನ್ ಕರೆನ್ಸಿ. ದಿಸ್ ಈಸ್ ವಾಟ್ ದ ಒಪಿನಿಯನ್. ಅದು 1 ವರ್ಷಕ್ಕೆ. ಓಕೆ. 1 ವರ್ಷ ಆದ್ಮೇಲೆ ಚೆನ್ನಾಗಿ ಬೆಳೀತೀವಿ, ಗಟ್ಟಿಯಾಗ್ತೀವಿ. ಈಗ ಭಾರತ ಬೆಳೀತಾ ಇದೆ, ಬಟ್ ಇನ್ನೊಂದು ಮಾತಿದೆ. ನೀವು GDP ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಲಾರ್ಜೆಸ್ಟ್ ಎಕನಾಮಿ ಇದೆಲ್ಲವೂ ಚೆನ್ನಾಗಿರುತ್ತೆ. ಬಟ್ ಇದ್ರ ಜೊತೆಗೆ ದರ ಏರಿಕೆ ಕೂಡ ಆಗ್ತಾ ಇದೆಯಲ್ವಾ? ದರ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ ಬರೀ ಭೂಪಟ ಅಲ್ಲ, ಭಾರತದ ಒಳಗಡೆ ಇರುವಂಥ ಜನರು ದುಡಿತಾ ಇರುವಂತಹ 20,000 15,000 ರೂಪಾಯಿ ದುಡಿಮೆ ಅಷ್ಟೇ ಇದೆ, 20,000ನೇ ಇದೆ. ಪ್ರತಿದಿನ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ವಾ? ಆಗ ಅಲ್ಲಿ ದುಡಿತಾ ಇರುವಂತಹ ವ್ಯಕ್ತಿ ಮತ್ತೆ ಬಡವಣೆ ಆಗ್ತಾ ಇದ್ದಾನೆ ಈ ದರ ಏರಿಕೆಯಿಂದಾಗಿ. ಇದು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. 1918 ನಮ್ಮ $8 $1 ಇತ್ತು. $8 ಹೌದು, $8 1 ಅಷ್ಟು ನಮ್ಮ ರೂಪಿ ಸ್ಟ್ರಾಂಗ್ ಆಗಿತ್ತು. ಯಾವಾಗ? 1918ನಲ್ಲಿ. ಈವನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇಂಡಿಪೆಂಡೆನ್ಸ್ ಟೈಮ್ 1947, $1 was $1. ಈಕ್ವಲ್. And over a period of time, because of the license Raj, industry Raj, corruption, no proper management, ಏನಾಯ್ತು? Even to reach $1 trillion economy, we have taken 40 years. 40 years. And to reach $1 more trillion economy, we have taken another 20 years. That means after 60 years of independence, we reached only $2 trillion economy. 60 ವರ್ಷ ಇಂಡಿಪೆಂಡೆನ್ಸ್ ಆದ್ರೂ. ಆದರೆ ಕಳೆದ 10-12 ವರ್ಷದಿಂದ ವಿ ಹ್ಯಾವ್ ಡಬಲ್ಡ್ ಅಪ್. ಓಕೆ. $2 trillion ನಿಂದ ನಾವೀಗ $4.3 trillion economy. ಇನ್ ದಿಸ್ economy ಗ್ರೋಯಿಂಗ್, ಇನ್ಫ್ಲೇಷನ್ ಜಾಸ್ತಿ ಆಯಿತು. 10 ವರ್ಷದ ಮುಂಚೆ ಇನ್ಫ್ಲೇಷನ್ 12.4% ಇತ್ತು, ಇಫ್ ಯು ರಿಮೆಂಬರ್ ದ್ಯಾಟ್. ಆವಾಗ ಅದು ಯಾವುದೋ ಒಂದು ಭಾಳ ಸ್ಲೋಗನ್ ಹೇಳ್ತಾ ಇದ್ರು ನೋಡಿ, ಸಿದಾಂಬರಂ ಫೈನಾನ್ಸ್ ಮೇಲೆ, ಮರ್ತುಬಿಟ್ಟೆ ಅದು. ಇವಾಗ ಹೋಗ್ಬಿಟ್ಟು ಇವಾಗ ನಾವು ಇನ್ಫ್ಲೇಷನ್ಸ್ ಕಮ್ ಟು 3.4%. ಆದರೆ ಡಾಲರ್ ಮೇಲೆ ರೂಪಿ ಎಷ್ಟಾಗಿದೆ ಇವಾಗ? $95. Where is $1 against dollar? Where is $95? Because of this depreciation of rupee, compared to all other countries, not only in India, including Japan, including Germany, including UK, when compared to all, their rupee also is devalued against dollar. ಅಲ್ಲಿ ಕೂಡ ಇಫ್ ಯು ರಿಮೆಂಬರ್, ಈಗ ಯುರೋಪ್ನಲ್ಲಿ ಯೂರೋ ಸ್ಟಾರ್ಟ್ ಮಾಡಿದ್ರು ಟು ಕಾಂಪೀಟ್ ಡಾಲರ್ ಅಂತ. ಹೌದು. ಆದರೆ ಸಕ್ಸೀಡ್ ಆಗಿಲ್ಲ. ಯಾಕೆ?
US ನಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ವೇಳೆ ಡಾಲರ್ ಬೇಕಂದ್ರೆ ಪ್ರಿಂಟ್ ಮಾಡಿ ಬೇಕಾದಷ್ಟು ಡಾಲರ್ನ ಕೊಡ್ತಾ ಇದ್ದಾರೆ ಮಾರ್ಕೆಟಿಗೆ. ಅದಕ್ಕೋಸ್ಕರ ಅವರ ಇನ್ಫ್ಲೇಷನ್ ಇಸ್ ಗಾನ್ ಅಪ್ ಮೋರ್ ದ್ಯಾನ್ 8 to 10%. ಯಾವಾಗ ಬಬಲ್ ಬ್ರೇಕ್ ಆಗುತ್ತೆ ಡಾಲರ್ದು ವೇಟ್ ಅಂಡ್ ಸಿ. ಒಂದು ವೇಳೆ ಈಗ 2 ವರ್ಷದಲ್ಲಿ ಟ್ರಂಪ್ ಹೋಗುವಾಗ ಅದು ಡಾಲರ್ ಕೂಡ ಬಿದ್ದೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಬ್ರಿಕ್ಸ್ ಕಂಟ್ರಿನವ್ರು ಸೇರಿಬಿಟ್ಟು ನಾವು ಯಾನ್ ಚೈನೀಸ್ ಕರೆನ್ಸಿ ಮಾಡೋಣ ಅಂದ್ಬಿಟ್ಟು ತಯಾರಾಗ್ತಾ ಇದೆ. ಯಾಕೆ? ಬಿಕಾಸ್ ಆಫ್ ದಿ ಡಾಲರ್. ಮಾರ್ಕೆಟ್ನಲ್ಲಿ ಅಷ್ಟೊಂದು ಡಾಲರ್ಗಳಿವೆ, ಅದು ಡಾಲರ್ಗೆ ವ್ಯಾಲ್ಯೂ ಇಲ್ಲ. ಯಾಕಂದರೆ ಇನ್ಫ್ಲೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ದಿಸ್ ಆರ್ ಆಲ್ ಮಾರ್ಕೆಟ್ ಸಿನಾರಿಯೋ ಇನ್ ದ ಗ್ಲೋಬಲ್. ಇದಕ್ಕೆ ಪರ್ಯಾಯವಾಗಿ ನಾವು ಯಾವ ರೀತಿ ಸೇಫ್ ಗಾರ್ಡ್ ಮಾಡಬೇಕೆಂದ್ರೆ ಇದೊಂದು ಪರ್ಯಾಯವಾಗಿ ಒಂದು ಸೂತ್ರ. ಅಂದರೆ ಬಿದ್ದೋದ್ರೂ, ಕಾಲು ಮಟ್ಟಕಿದ್ರು ಸ್ಟಿಲ್ ಯು ರನ್ ಅಂತ. ರನ್ ಸ್ಲೋಲಿ ಟು ರೀಚ್ ಯುವರ್ ಪಿನಾಕಲ್. ವೇಟ್ ಫಾರ್ 1 year ಅಷ್ಟೇ. 1 ವರ್ಷ ವೇಟ್ ಮಾಡಿದ್ರೆ ರನ್ ಫಾಸ್ಟರ್ ಟು ರೀಚ್ ದ ವಿಕಸಿತ್ ಭಾರತ ಆಫ್ $63 trillion economy. ಓಕೆ ಸರ್, ಕೊನೆಯ ಪ್ರಶ್ನೆ ನಂದು ಈ ನರೇಂದ್ರ ಮೋದಿಯವರ ಹೇಳಿಕೆ ಬಗ್ಗೆ. ತಲಾದಾಯ ಅಂತ ಬಂದಾಗ ನಮ್ಮ ದೇಶದ ತಲಾದಾಯ ನಗರ ಭಾಗದಲ್ಲಿ ಒಂದು ಥರ ಇರುತ್ತೆ, ಗ್ರಾಮೀಣ ಭಾಗದಲ್ಲಿ ಒಂದು ಥರ ಇರುತ್ತೆ ಅಲ್ವಾ? ಈಗ ತಲಾದಾಯ 2 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ, ಬಟ್ ನಿಜವಾಗ್ಲೂ ಕೂಡ 2 ಲಕ್ಷ ಇದೆಯಾ ಅಂತ ಹೇಳಿದಾಗ ನಗರ ಭಾಗದಲ್ಲಿ ಅದು ಓಕೆ, ಬಟ್ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಪ್ರಾಬ್ಲಮ್ ಇದೆಯಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಅಮೇರಿಕದಲ್ಲಿ ಪಾಪ್ಯುಲೇಷನ್ ಓನ್ಲಿ 34 crores. ಅವ್ರದ್ದು ಇಕಾನಮಿ ಎಷ್ಟು ಗೊತ್ತಾ? $33 trillion economy. ಅಂದರೆ ಪರ್ ಕ್ಯಾಪಿಟ ತಲಾದಾಯ ಪರ್ ಕ್ಯಾಪಿಟ $1 trillion ಪರ್ ಪರ್ಸನ್. ಓಕೆ. ಇಲ್ಲಿ ಇಂಡಿಯಾದಲ್ಲಿ ವಿ ಹ್ಯಾವ್ 140 crores. ಇತ್ತೀಚೆಗೆ ನಾವು ವಿ ಆರ್ ಗ್ರೋಯಿಂಗ್ ಎಕನಾಮಿಕಲಿ. ಅಂದರೆ ಕಳೆದ ಲಾಸ್ಟ್ ವರ್ಷದಿಂದ ನಮ್ಮ ಇಕಾನಮಿ ಡಬಲ್ ಆಗಿದೆ. $2 trillion ನಿಂದ 4.3 ಆಗಿದೆ. ಇದೇ ರೀತಿ ನೀವು ಚೈನಾ ತಗೊಳ್ಳಿ. ಚೈನಾ ಆಲ್ಸೋ 140 crores. ಓಕೆ. ಚೈನಾ ಇಕಾನಮಿ ಎಷ್ಟಿದೆ? $19 trillion economy. ಅವ್ರದ್ದು ಓಪನ್ ಅಪ್ ಆಫ್ ದ ಇಕಾನಮಿ ಯಾವಾಗ ಆಯಿತು? ನಮ್ಮ ಓಪನಿಂಗ್ ಆಫ್ ಇಕಾನಮಿ ಆಯಿತು 1991, ಮನಮೋಹನ್ ಸಿಂಗ್ ಅಂಡ್ ನರಸಿಂಹರಾವ್ ಕಾಂಬಿನೇಷನ್. ಅವ್ರು ಓಪನ್ ಅಪ್ ಮಾಡಿದ್ರೆ ನಮ್ಮದು ಭಾರತ ಕೂಡ ಹೋದ ಯಾವುದು ಆಫ್ರಿಕನ್ ಕಂಟ್ರೀಸ್ ಥರ ಆಗ್ತಾ ಇತ್ತು, ನೈಜೀರಿಯಾನ ಅಥವಾ ಯಾವ ಅಂತ ಕಂಟ್ರೀಸ್ ಆಗ್ತಾ ಇತ್ತು. ಓಪನ್ ಅಪ್ ಮಾಡಿದ್ರಿಂದ ನಾವು ಬೆಳೆಯಿತು. ಅಂದರೆ ಮುಂಚೆ ರಿಸ್ಟ್ರಿಕ್ಟೆಡ್ ಇಕಾನಮಿ ಇತ್ತು. ಅದಕ್ಕೋಸ್ಕರ ವಿ ಹ್ಯಾವ್ ನಾಟ್ ಗ್ರೋನ್ ಪ್ರಾಪರ್ಲಿ ಈವನ್ ಆಫ್ಟರ್ 60 years ಆಫ್ಟರ್ ಇಂಡಿಪೆಂಡೆನ್ಸ್. ಬಿಕಾಸ್ ಆಫ್ ದಟ್ ಈವಾಗ ಸ್ವಲ್ಪ ಆಗ್ತದೆ. ಅಂದರೆ 10 years ಬ್ಯಾಕ್ ನೋಡಿ, ಈವಾಗ ನೋಡಿ, ತಲಾದಾಯ ಏನು ಇನ್ಕಮ್ ಇದೆಯೋ, ಮುಂಚೆ ಪಾಪ ಎಷ್ಟು ಜನ ವಿದೌಟ್ ಜಾಬ್ ಇದ್ರು, ಅನ್ಎಂಪ್ಲಾಯ್ಮೆಂಟ್ ಎಷ್ಟಿತ್ತು. ಈವಾಗ ತಲಾದಾಯ ಹೆಚ್ಚಾಗಿದೆ. 10 years ಬ್ಯಾಕ್ ಎಷ್ಟಿದ್ದು, ಅವಾಗ ಇನ್ ಟರ್ಮ್ಸ್ ಆಫ್ ಡಾಲರ್ ಟರ್ಮ್ಸ್ ಹೇಳ್ತೀನಿ, $2,200 ಇತ್ತು. ಇವತ್ತಿಗೆ 3,000 ಆಗಿದೆ. ಸೊ ಇಂಪ್ರೂವ್ ಆಗಿದೆ. ಇನ್ನೂ ಇಂಪ್ರೂವ್ ಆಗಬೇಕು. ಯಾಕಂದ್ರೆ ವಿ ಹ್ಯಾವ್ 140 crores ಆಫ್ ಪೀಪಲ್. ಯಾವಾಗ ಇಂಪ್ರೂವ್ ಆಗುತ್ತೆ? ಸ್ಲೋಲಿ. ವೆನ್ ಯುವರ್ ಟರ್ನ್ ಓವರ್ ಇನ್ಕ್ರೀಸಸ್, ಇರುವ ಜನಗಳಿಗೆಲ್ಲ ಕೆಲಸ ಸಿಕ್ಕಿದ್ರೆ, ಕೈಗೆ ಕಾಸು ಸಿಕ್ಕಿದ್ರೆ ಖಂಡಿತ ಇಂಪ್ರೂವ್ ಆಗುತ್ತೆ. ಓಕೆ. ಈ ಪರ್ ಕ್ಯಾಪಿಟ ಇನ್ಕಮ್ ಬಗ್ಗೆನೇ ನಾನೊಂದು ಥಿಯರಿ ಹೇಳ್ತಾ ಇದ್ದೀನಿ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ. ಈ ಮನೆಯ ವಾರ್ಷಿಕ ಆದಾಯ ಎಷ್ಟು ಅಂತ ಹೇಳಿದ್ರೆ 5 ಲಕ್ಷ. ಓಕೆನಾ? ಪರ್ ಕ್ಯಾಪಿಟ ಇನ್ಕಮ್ ಏನಾಯ್ತಾಗ? ಅಲ್ಲ, ಅದು ಆ ಥರ ಹೋಗಲ್ಲ. ಅಲ್ಲ, ಈಗ 5 ಜನ ಒಟ್ಟಿಗೆ ಸೇರಿಕೊಂಡ್ರೆ ಈಗ ಒಂದು ಮನೆಯ ವಾರ್ಷಿಕ ಆದಾಯ 5 ಲಕ್ಷ. ಬಟ್ ಇದರಲ್ಲಿ ದುಡಿತಿರೋದು ಇಬ್ಬರೇನೆ, 2.5 ಲಕ್ಷ ದುಡಿತಾ ಇದ್ದಾರೆ. ಇನ್ನು 3 ಜನ ದುಡಿತಾ ಇಲ್ಲ. ಓಕೆ ಅಲ್ವಾ? ಇಲ್ಲಿ ತಲಾದಾಯನ ಯಾವ ರೀತಿ ಲೆಕ್ಕಾಚಾರ ಆಗ್ತೀರಿ? ಯಾರು ದುಡಿತಾರೆ, ಯಾರು ದುಡಿಯಲ್ಲ, ಆ ರೀತಿ ಹೋಗಲ್ಲ. ಇರುವಂತ ಸಂಪತ್ತನ್ನ ಇರುವಂತ ಜನಸಂಖ್ಯೆಗೆ ಹಂಚಿಕೆ ಮಾಡಿದ್ರೆ ತಲಾದಾಯ ಅಲ್ವಾ? ಅದಕ್ಕೆ ತಾನೇ ಬ್ಯಾಂಗ್ಳೂರ್ ಡೆವಲಪ್ ಆಗಿರೋದು. ಅದೇ ನಾನು ಈಗ ಅಲ್ಲಿಗೆ ಬರ್ತಿದ್ದೆ. ಹಳ್ಳಿಯವರೆಲ್ಲ ಬ್ಯಾಂಗ್ಳೂರ್ ಬಂದಿರೋದ್ರಿಂದ ಕೆಲಸಕ್ಕೋಸ್ಕರ. ಯಾಕಂದ್ರೆ ಆ ಮನೆಯಲ್ಲಿರುವ 5 ಜನದಲ್ಲಿ 2 ಜನ ಸಂಪಾದನೆ ಮಾಡ್ತಾರೆ, 3 ಜನ ಮಾಡಲ್ಲ. ಬ್ಯಾಂಗ್ಳೂರ್ ಬಂದಿದ್ದಾರೆ, ಬ್ಯಾಂಗ್ಳೂರ್ ಬಂದ್ಬಿಟ್ಟು ಸಂಪಾದನೆ ಮಾಡ್ತಿದ್ದಾರೆ. ಅವನು ಮನೆಗೆ ತಗೋ ಯಾಕಂದ್ರೆ, ಅಥವಾ ಫಾರಿನ್ ಕಂಟ್ರೀಸ್ ಹೋಗ್ತಾನೆ ಅವನು ಕಲಿಸ್ಬಿಟ್ಟು,
ಫಾರಿನ್ ಕಂಟ್ರೀಸ್ ಫಾರಿನ್ ಕರೆನ್ಸಿ ಕಳಿಸ್ಕೊಡ್ತಾನೆ ಅವನು. ಅದೇ ಫಾರಿನ್ ಕರೆನ್ಸಿ ನಾವು ಅವ್ರಿಗೆ ಕೊಟ್ಟೋ ಸಾಲನ್ನು ಇಲ್ಲಿ ಬರೋದು ಎಷ್ಟಿದೆ ಗೊತ್ತಾ? ಸಮಥಿಂಗ್ ಲೈಕ್ 50% ಆಫ್ ಅವರ್ ಫಾರಿನ್ ಕರೆನ್ಸಿ ವ್ಯಾಲ್ಯೂ. ಸ್ಯಾಲರಿ ಅಲ್ಲಿ ಗಳಿಸಿ ಇಲ್ಲಿಗೆ ಭಾರತ ದೇಶಕ್ಕೆ ಬರೋದು ಸ್ಯಾಲರಿ ಓನ್ಲಿ. ಸೊ ಅಂದ್ರೆ ಕೆಲಸ ಹುಡ್ಕಾಡ್ಬಿಟ್ಟು ಅವನು ಮನೆಯಲ್ಲಿ ಕೊಡ್ಲಿಕ್ಕಾಗಲ್ಲ, ಕೆಲಸ ಹುಡ್ಕಾಡ್ಲೇಬೇಕು. ಸೊ ಕೆಲಸ ಹುಡ್ಕೊಂಡು ಬ್ಯಾಂಗ್ಳೂರ್ ಬರ್ತಾನೆ, ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ದಟ್ಸ್ ದ ಫಿನಾಮಿನಲ್ ಚೇಂಜ್. ಬಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಆಸ್ ಪರ್ ದ ಪಾಪ್ಯುಲೇಷನ್, ನಾಟ್ ಮನೆಯಲ್ಲಿ 5 ಜನ 2 ಜನ. ಆ ಲೆಕ್ಕ ನಾನು ಈಗ ಮನೆ ಯಾಕೆ ಎಕ್ಸಾಂಪಲ್ ಅಂತ ಕೊಟ್ಟೆ ಅಂತ ಹೇಳಿದ್ರೆ, ಮನೆ ಅಂದರೆ ಒಂದು ದೇಶದ ಈಗ 5 ಜನ ಅಂದರೆ 140 ಕೋಟಿ ಜನ. ಇದರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ 2 ಲಕ್ಷ ಅಂತ ಹೇಳ್ತಾ ಇದ್ರಲ್ವಾ? ಅದೇ ತಗೊಳ್ಳಿ, ಈಗ 2 ಜನ ಸಂಪಾದನೆ ಮಾಡ್ತಾರೆ, 3 ಜನ ಸಂಪಾದನೆ ಮಾಡ್ತಾ ಇಲ್ಲ. ರೀಸನ್ಸ್ ಏನು? ಮಾಡ್ಲಿಕ್ಕೆ ಈಗ ಇವರ ಇನ್ಕಮ್ ಅನ್ನ ಇಡೀ ಮನೆಯ ಇನ್ಕಮ್ ಅಂತ ತೋರಿಸ್ಲಿಕ್ಕೆ ಆಗುತ್ತಾ ಅಂತ ನಾನು ಹೇಳ್ತಿರೋದು. ಇಡೀ ಮನೆಗೆ ಇನ್ಕಮ್ ತೋರಿಸ್ತಾ ಇದ್ದಾರೆ. ಬಟ್ ವ್ಯಕ್ತಿಗತವಾಗಿ ನೋಡೋದಾದ್ರೆ ಈ 3 ಜನ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಇವರು ಅಪ್ಪರ್ ಕ್ಲಾಸ್ ಇದ್ದಾರೆ. ಸೊ ಇವರ ಇನ್ಕಮ್ ಅಂತ ತೋರಿಸೋದು ಕೂಡ ಸರಿನಾ ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್. ಯಾಕಂದ್ರೆ ಆ ಫ್ಯಾಮಿಲಿಗೆ ಇಡೀ ದೇಶ ಅಂತ ನೋಡಿದ್ರೆ ಓಕೆ, ಕರೆಕ್ಟ್ ಅಲ್ಲ. ಈ ದೇಶ ಅದೇ ಸೇಮ್ ಫ್ಯಾಮಿಲಿ ಒಂದು ದೇಶ ಅಂತ ತಗೊಳ್ಳಿ, ಸೇಮ್ ಫ್ಯಾಮಿಲಿ ದೇಶ ತಗೊಳ್ಳಿ. ಅಂದ್ರೆ 2 ಜನ ಸಂಪಾದನೆ ಮಾಡ್ತಾರೆ, 3 ಜನ ಮಾಡಲ್ಲ. ಅವ್ರು 3 ಜನ ಮಾಡ್ಬಿಟ್ಟು ಮನೆಯಲ್ಲಿ ಕೂತಾರ? ಕೂಡ್ಲಿಕ್ಕೆ ಆಗಲ್ವಲ್ಲ. ಏನಾದ್ರೂ ಸಂಪಾದನೆ ಮಾಡ್ಲೇಬೇಕು ತಾನೆ, ಉತ್ಪತ್ತಿ ಜಾಸ್ತಿ ಆಗ್ಬೇಕು. ದಿಸ್ ಇಸ್ ಆಪರ್ಚುನಿಟಿ. ಅಂದ್ರೆ ಉತ್ಪತ್ತಿ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು, ಮನೇಲಿ ಸುಮ್ಮನೆ ಕೊಡ್ಲಿಕ್ಕೆ ಆಗುತ್ತದೆ. ಅಗ್ರಿಕಲ್ಚರ್ ನಿಮ್ಗೆ ಒಂದು ವೇಳೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಮನೇಲಿ ಸುಮ್ಮನೆ ಕೂತು ಅಯ್ಯೋ ಅಲ್ಲಿ ಭತ್ತ ಬರ್ಲಿ ಕೊಬ್ಬು ಬರ್ಲಿ ಅಂದ್ಬಿಟ್ಟು ನೋಡ್ಲಿಕ್ಕೆ ಆಗತ್ತ? ಅವ್ನು ಮಾಡೇ ಮಾಡ್ತಾನಲ್ಲ. ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರ ಏನ್ ಮಾಡ್ಬೇಕು? ಅವಕಾಶ ಮಾಡಿಕೊಡ್ಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ನೋಡಿ, ನಾನು ಆವಾಗಲೇ ಹೇಳಿದೆ, ಮೊಬೈಲ್ ಫೋನ್ಗಳು 10 ವರ್ಷದಿಂದ ಒಂದು ಕಂಪನಿ ಕೂಡ ಮೊಬೈಲ್ ತಯಾರು ಮಾಡೋ ಕಂಪನಿ ಇರಲಿಲ್ಲ. ಇವಾಗ 60% of the mobile of the global is exported from India. Okay. ಹೆಂಗೆ ಆಯ್ತು? ಅಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇಲ್ವಾ? ಅಂದ್ರೆ ಈ 5 ಜನದಲ್ಲಿ ಇಬ್ಬರಿಗಾದ್ರೂ ಕೆಲಸ ಸಿಗ್ತಾ ಇಲ್ಲಿ, ಒಬ್ಬನಿಗೆ ಸಿಕ್ಕಿಲ್ಲ. ಸರಿ, ವೇಟ್ ಮಾಡಿ, ಸಿಗುತ್ತೆ. ದಿಸ್ ಇಸ್ ಹೌ ಇಕಾನಮಿ ಇಂಪ್ರೂವ್ಸ್ ಅಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಪ್ರೂವ್ಸ್. ಓಕೆ, ಲಾಸ್ಟ್ ಫೈನಲ್. ನರೇಂದ್ರ ಮೋದಿಯವರ ಹೇಳಿಕೆಯಿಂದ ಜನರ ಮೇಲೆ ಒಂದಿಷ್ಟು ಪರಿಣಾಮ ಆಗಿದೆ, ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಆರ್ಥಿಕ ತಜ್ಞರಾಗಿ? ಖಂಡಿತವಾಗಿ ಆತಂಕದಲ್ಲಿ ಇರಬೇಡಿ. ಯಾವಾಗ ಎಷ್ಟರ ತನಕ ಮೋದಿ ಸರ್ಕಾರ ಇದೆಯೋ ಅಷ್ಟರದಕ್ಕಿಂತ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಸ್ ಎ ವೆರಿ ಸ್ಮಾರ್ಟ್ ಗಾಯ್. ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾನೆ, ಈಸ್ ಎ ವೆರಿ ಗುಡ್ ಮ್ಯಾನ್ ಆ್ಯಂಡ್ ವೆರಿ ಸ್ಮಾರ್ಟ್ ಗಾಯ್ ಅಂತ. ಹಾಗೆ ಈಸ್ ಎ ರಿಯಲಿ ಸ್ಮಾರ್ಟ್ ಗಾಯ್. ಯಾವ ರೀತಿ ಅವನು 12 ವರ್ಷದ ಹಿಂದೆ ಇರುವ ಭಾರತ ದೇಶವನ್ನ ಇವತ್ತಿಗೆ ಯಾವ ದೃಷ್ಟಿಗೆ ತಗೊಂಡ್ಬಂದಿದ್ದಾನೆ ಅಂದ್ರೆ, $2 ಟ್ರಿಲಿಯನ್ ಇಕಾನಮಿ ಇರುವುದನ್ನ $4.3 ಟ್ರಿಲಿಯನ್ ಇಕಾನಮಿ ತಗೊಂಡ್ಬಂದಿದ್ದಾರೆ. ಅದರಲ್ಲೂ ಏನೆಲ್ಲ ತೊಂದರೆಗಳು ಇದೆಯೋ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಟ್ಯಾಕ್ಸೇಷನ್ ನಲ್ಲಿ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಏನ್ ರನ್ ಮಾಡುತ್ತೋ ಅದೆಲ್ಲ ಆನ್ಲೈನ್ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಆಗಲಿ, GST, ಎವ್ರಿಥಿಂಗ್ ಆನ್ಲೈನ್. ಮುಂಚೆ ಎಲ್ಲ GSTಗೆ ಕೋತ ಮಾಡ್ತಾ ಇದ್ರು. ರಾಮಕೃಷ್ಣ ಲೆಕ್ಕ, ಒಳಗಡೊಂದು ವ್ಯವಹಾರ ಹೊರಡೊಂದು ವ್ಯವಹಾರ ಮಾಡುವವರು ಜನಗಳು ಎಲ್ಲ ಹೋದ್ರ. ಬ್ಲ್ಯಾಕ್ ಮನಿ ಹೋಯ್ತಾ? ಬ್ಲ್ಯಾಕ್ ಮನಿ ಎರಡಕೇಶನ್ ಮಾಡ್ಬೇಕು ಅಂತಿದ್ದು, ಅದು ಕೂಡ ಹೋಯ್ತಾ? ಆದ್ರೂ ಬ್ಲ್ಯಾಕ್ ಮನಿ ಸ್ಟಿಲ್ ನಡೀತಾ ಇದೆ ರಿಯಲ್ ಎಸ್ಟೇಟ್ ನಲ್ಲಿ ಮತ್ತೆ ಬಂಗಾರದಲ್ಲಿ. ಅದಕ್ಕೆ ಈಗ ಬಂಗಾರದಲ್ಲಿ ಕಂಟ್ರೋಲ್. ಇದು ಪ್ರೊಸೀಜರ್, ಸ್ಟೆಪ್ 1. ಸೊ ಅದಕ್ಕೋಸ್ಕರ ನೋಡಿ, ಇನ್ನು ಮುಂದಕ್ಕೆ ಹೋಗ್ತಾ ಯು ವಿಲ್ ರಿಯಲಿ ಕಂಟ್ರೋಲ್ ದಿಸ್ ಬ್ಲ್ಯಾಕ್ ಮನಿ ಅಂಡ್ ರಾಮರಾಜ್ಯ ಬರುವ ಸಂಗತಿ ಇದೆ, ಕಾದು ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನರೇಂದ್ರ ಮೋದಿಯವರ ಹೇಳಿಕೆ ಎಲ್ಲರೂ ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.